ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನೋ ಹಾಗೆ ಈ ಗಾದೆ ಕಾರ್ತಿಕ್ ಶರ್ಮಾ ಅನ್ನೋ ಹೆಸರಿಗೆ ಬಹಳ ಒಪ್ಪುತ್ತೆ. ಚಿಕ್ಕ ವಯಸ್ಸಿನಿಂದಲೇ ನಟನೆಯಲ್ಲಿ, ಸಂಗೀತದಲ್ಲಿ ಮಿಂಚುವ ಅವಕಾಶ. ಪರಮಶಿವನ್, ರಾಜು ಅನಂತಸ್ವಾಮಿ ಅಂತಹ ಹೆಸರಾಂತ ಸಂಗೀತಗಾರರಲ್ಲಿ ಸಂಗೀತ ಕಲಿಯುವ ಅಭ್ಯಾಸ. ಬಾಲನಟನಾಗಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಇತರೆ ಬಾಲನಟರಿಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಇವರ ಸಂಗೀತದಲ್ಲಿರುವ ಹಿಡಿತಕ್ಕೆ ಬಹುಬೇಗನೆ ಧಾರಾವಾಹಿಗಳಲ್ಲಿ ಸಂಗೀತ ನೀಡುವ ಅವಕಾಶ ದೊರೆತಿದ್ದು ಬಿಳಿ ಹೆಂಡತಿ, ಅಮ್ಮ ನಿನ್ನ ತೋಳಿನಲ್ಲಿ, ಸೇವಂತಿ, ಗೀತಾ, ಸೀತಾವಲ್ಲಭ ಸೇರಿದಂತೆ ಅನೇಕ ಧಾರಾವಾಹಿಗಳಿಗೆ ಸಂಗೀತ ನೀಡಿದ್ದಾರೆ. ಇತ್ತೀಚಿನ ಪುರಂದರದಾಸರ ಬಯೋಗ್ರಾಫಿಕಲ್ ಧಾರಾವಾಹಿಗೆ ಸಂಗೀತ ನೀಡಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಒಂದು ಕಡೆ ಪ್ರೀತಿಗಾಗಿ, ಕೇಸ್ ನಂಬರ್ 18/9, ಬಿಡ್ಡ ಸೇರಿದಂತೆ ಚಿತ್ರಗಳಲ್ಲಿ ಅಭಿನಯವನ್ನು ಮುಂದುವರಿಸಿ, ಮತ್ತೊಂದು ಕಡೆ ನಾನು ಮತ್ತು ಗುಂಡ, ಲಂಬೋದರ, ಲಂಕೆ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. 2014ರಲ್ಲಿ ಬಾನಾಡಿ ಚಿತ್ರಕ್ಕೆ ಸಂಗೀತ ನೀಡುವ ಮೂಲಕ ಅತಿ ಕಿರಿಯ ವಯಸ್ಸಿನ ಸಂಗೀತ ಸಂಯೋಜಕ ಅನ್ನಿಸಿಕೊಂಡಿರುವ ಹಿರಿಮೆ. AR ರೆಹಮಾನ್ ಅವರ ಸಂಗೀತ ಶಾಲೆಯಲ್ಲಿ ತರಬೇತಿಯನ್ನು ಪಡೆದಿರುವ ಸಂಗೀತ ನಿರ್ದೇಶಕ, ನಟ ಈಟ್ ಔಟ್ ವಿತ್ ಕಾರ್ಟಿ ಅನ್ನುವ ವಿಭಿನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ತಮ್ಮ ಮಲ್ಟಿ ಟಾಸ್ಕಿಂಗ್ ಪ್ರವೃತ್ತಿಯನ್ನು ಮುಂದುವರಿಸುತ್ತಿದ್ದಾರೆ. ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ ಕಾರ್ತಿಕ್ ಶರ್ಮಾ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಐ ಥಿಂಕ್ ತುಂಬ ಇಂಟರ್ವ್ಯೂಸಲ್ಲಿ ಹೋಗಿದ್ದೀನಿ. ಈ ಪಾಯಿಂಟ್ಸ್ ಯಾವ ಇಂಟರ್ವ್ಯೂಗಳಲ್ಲೂ ಇಲ್ಲ. ಥ್ಯಾಂಕ್ ಯು. ಅಂದರೆ ಎಷ್ಟೊಂದು ಪ್ರಾಜೆಕ್ಟ್ ನಾನು ಮಾಡಿರೋದು, ನನಗೆ ಮರ್ತೋಗಿರೋದೆಲ್ಲ ನೀವು ನೆನಪಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಅಲಾಟ್. ಅಂದರೆ ನಾವು ಈ ಥರ ಒಬ್ಬ ಕಲಾವಿದನ ಕರೀತಾ ಇದ್ದೀವಿ ಅಂತಂದರೆ ನಮಗೆ ಆ್ಯಕ್ಚುಲಿ ಬಹಳ ಖುಷಿ ಆಗುತ್ತೆ. ಈ ಥರ ಒಂದು ರಿಸರ್ಚ್ ವರ್ಕ್ ಮಾಡ್ತಾ ಕೂತಾಗ ತುಂಬ ಹೆಮ್ಮೆ ಆಗುತ್ತೆ ಖಂಡಿತ. ದಟ್ಸ್ ವೈ ವಿ ಸ್ಟ್ಯಾಂಡ್ ಔಟ್ ಅಂತಲೂ ಅನಿಸುತ್ತೆ. ಥ್ಯಾಂಕ್ ಯು. ಸೊ ಐ ಥಿಂಕ್ ಯು ಹ್ಯಾಡ್ ಅ ವೆರಿ ಇಂಟ್ರೆಸ್ಟಿಂಗ್ ಚೈಲ್ಡ್ಹುಡ್. ಅಂದರೆ ಐ ಮಸ್ಟ್ ಸೇ, ಬಿಕಾಸ್ ನೀವು ಚಿಕ್ಕ ವಯಸ್ಸಿಂದನೂ ಸಂಗೀತದಲ್ಲಿ, ನಟನೆಯಲ್ಲಿ ಯು ಹ್ಯಾವ್ ಬೀನ್ ಇನ್ವಾಲ್ವ್ಡ್ ಸಿನ್ಸ್ ಚೈಲ್ಡ್ಹುಡ್. ಐ ಮಸ್ಟ್ ಸೇ ಯು ಹ್ಯಾಡ್ ಅ ವೆರಿ ಇಂಟ್ರೆಸ್ಟಿಂಗ್ ಚೈಲ್ಡ್ಹುಡ್. ಸೊ ಅಲ್ಲಿಂದನೇ ಶುರು ಮಾಡಿದ್ರೆ, ಸ್ಕೂಲ್ಗೆ ಹೋಗಿಲ್ಲ, ಅದ್ರ ಬಗ್ಗೆನೂ ತುಂಬ ಕೇಳೋದಿದೆ. ಸೊ ಅದರಿಂದ ಶುರು ಮಾಡಿದ್ರೆ ನಿಮ್ಮ ತಂದೆ ತಾಯಿ, ನೀವು ಹುಟ್ಟಿ ಬೆಳೆದಿದ್ದ ಜಾಗ, ಇದ್ರ ಬಗ್ಗೆ ಎಲ್ಲ ಇವಾಗ ನೆನಪಿಸ್ಕೊಂಡ್ರೆ ಏನು ಹೇಳ್ತೀರಾ? ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ, ಬೆಳೆದಿದ್ದು ಚಿಕ್ಕನಾಯಕನಹಳ್ಳಿ ಅಂತ. ಅಪ್ಪಗೆ ಟ್ರಾನ್ಸ್ಫರಬಲ್ ಜಾಬ್ ಇತ್ತು. ಸೊ ಅವರು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು, ಹಾಗಾಗಿ ಅಲ್ಲಿ ಹೋಗಿದ್ದು. ಸೊ ಅಲ್ಲಿ ಎಲ್ಲರ ಮನೆಯಲ್ಲಿ ಓಡಾಡಿಕೊಂಡು ತಿಂದ್ಕೊಂಡು ಅಮ್ಮ ಹಾಡ್ತಾಯಿದ್ರು. ಸೊ ಅದನ್ನು ಕೇಳಿ ನನಗೂ ಎಲ್ಲೋ ಬಂದಿತ್ತಂತೆ. ಸೊ ಯಾವುದೋ ಒಂದು ಕಾಂಪಿಟೇಷನ್ಗೆ ಅಮ್ಮ ಹೋಗಿ ಹಾಡ್ತಾ ಇದ್ದಾಗ ನಾನು ಹಾಡ್ತೀನಿ ಅಂದ್ಬಿಟ್ಟು ಏನದು ಹೆಸರು ಕೊಟ್ಬಿಟ್ನಂತೆ. ನಾನು ಇವ್ರು ಏನು ಹಾಡ್ತೀಯಾ ಹೇಳು ಅಂದಾಗ ಕರೆದ್ರಂತೆ ಹೆಸರು. ನಾನು ಹೋಗ್ಬಿಟ್ಟೆ ಆ್ಯಕ್ಚುಲಿ ಅಂತ ಅಲ್ಲ, ಏನದು ಹೋಗಿ ಅವತ್ತಿನ ದಿನ ಒಂದು ಹಣ್ಣು ತಾ ಬೆಣ್ಣೆ ತಾ ಗೋಪಮ್ಮ ಅಂತ ಒಂದು ಎಸ್ ಜಾನಕಿ ಅಮ್ಮಂದು ಒಂದು ಸಾಂಗ್ ಇದೆ. ಅದನ್ನು ದಿನಾ ಮನೆಯಲ್ಲಿ ಹಾಕ್ತಾ ಇದ್ರು ಬೆಳಗ್ಗೆ ಎದ್ದು. ಅದನ್ನ 4 ಲೈನ್ ಹಾಡಿದ್ನಂತೆ. ಅದು 1.5 ವರ್ಷ ಮಗು ಇದ್ದಾಗ. ಅದು ಫೋಟೋಸ್ ಇದೆ. ಸೊ ಅಪ್ಪಗೆ ಫುಲ್ ಲೈಕ್ ಶಾಕ್, ಏನಿದು ಮಗು ಸುಮ್ಮನೆ ಮನೇಲೂ ಹಾಡ್ತಿರ್ಲಿಲ್ಲ, ಈ ಥರ ಆನ್ ಸ್ಟೇಜ್ ಹಾಡಿದಾನಲ್ಲ ಅಂತ. ಸೊ ಅವತ್ತಿನ ದಿನ ಅವರು ಡಿಸೈಡ್ ಮಾಡಿದ್ರಂತೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬಿಡೋಣ, ಇವನೇನೋ ಮಾಡಬಹುದು, ಹಾಡ್ತಾನೆ ಅಂತ. ಅಲ್ಲಿಂದ ಪಾಪ ಬಸ್ಸಲ್ಲಿ ಕರ್ಕೊಂಡು ಬರೋರು. ಎಲ್ಲ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ಭಾವಗೀತೆ, ಜನಪದ ಗೀತೆ, ಅದಕ್ಕೆಲ್ಲದಕ್ಕೂ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ಗೆ ಪ್ರತಿಯೊಂದು ಕಾಂಪಿಟೇಷನ್ಸ್ ಎಲ್ಲೆಲ್ಲಿ ಆಗ್ತಾ ಇದೆ, ಯಾವುದ್ಯಾವುದೋ ಊರು, ಮೈಸೂರಾಗಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗ್ತಿದೆ ಕರ್ಕೊಂಡು ಹೋಗೋರು ಅಮ್ಮ ಅಪ್ಪ. ಸೊ ಅಲ್ಲಿ ಅಪ್ಪಿತಪ್ಪಿ ಪ್ರೈಸಸ್ ಎಲ್ಲ ಬಂದ್ಬಿಡೋದು, ಏನೋ ಚೆನ್ನಾಗಿ ಹಾಡ್ತಾನೆ ಅನ್ನೋದಾಯಿತು. ಸೊ ಹಾಗಾಗಿ ಅಲ್ಲಿಂದ ಚಿಕ್ಕನಾಯಕನಹಳ್ಳಿ ನಮ್ಮೂರಲ್ಲ, ಬಟ್ ಅದು ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಅಲ್ಲಿದ್ದು. ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದು ಬರೀ ಸುಗಮ ಸಂಗೀತ ಅನ್ನೋದು ನಡೀತಾ ಇತ್ತು. ಅಂದರೆ ಆಗ ಏನಂತಾರೆ, ಆಗಿನ ಮಕ್ಕಳಿಗೆ ಒಂಥರ ಆ್ಯಕ್ಚುಲಿ ಕಾಂಪಿಟೇಷನ್ಸ್ಗೆ ಹೋಯ್ತು ಅಂತ ಅಂದರೆ ಇವನು ಬಂದ್ಬಿಟ್ಟ ಅನ್ನೋ ಆ ಥರದ್ದು ಏನೋ ನೋನ್ ಫೇಸ್ ಎಲ್ಲ ಕಡೆ ಇರ್ತಾನೆ ಇವನು, ಎಲ್ಲವಾಗಲೂ ಪ್ರೈಸ್ ಬರುತ್ತೆ, ಆ ಥರದ್ದೇನೋ ನಡೀತಾ ಇತ್ತು. ಆ್ಯಂಡ್ ದೆನ್ ಅದು ನಡೀತಾ ಇದ್ದಾಗ ರಾಜು ಅನಂತಸ್ವಾಮಿ ನನ್ನ ಮಾನಸ ಗುರುಗಳವರು. ಸೊ ಅವ್ರದ್ದು ಒಂದು ಸಂಗೀತ ಲಹರಿ ಅಂತ ಚಂದನದಲ್ಲಿ ಒಂದು ಪ್ರೋಗ್ರಾಮು. ಆವಾಗ ಸುಗಮ ಸಂಗೀತ ಇದಕ್ಕೆ ಆಲ್ರೆಡಿ ಒಂದು ಎಲ್ರಿಗೂ ನೋನ್ ಆ್ಯಂಡ್ ಸೆಲೆಬ್ರಿಟಿ ಫೀಲ್ ನನಗೆ. ಸೊ ಅಲ್ಲಿ ಯಾವುದೋ ಒಂದು ಎಪಿಸೋಡ್ಗೆ ನಾನು ಸುಮ್ಮನೆ ಹೋಗಿದ್ದಿದ್ದು. ಅಮ್ಮ ಆ್ಯಂಡ್ ಬೇರೆ ಯಾರೋ ಒಂದಿಬ್ಬರು ಫ್ರೆಂಡ್ಸ್ ಯಾರೋ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಆ ಶೋಗೆ ಅಂದ್ಬಿಟ್ಟು ನಾನು ಸುಮ್ಮನೆ ಹೋಗಿದ್ದಿದ್ದು.
ಅವತ್ತಿನ ದಿನ ರಾಜು ಅಂಕಲ್ ನನ್ಗೆ ಏನ್ ಮಾಡಿದ್ರು, ಎಂಡ್ ನೀನ್ ಮಾಡು, ನಾನು ಸುಮ್ಮನೆ ಗೆಸ್ಟ್ ಸಿಂಗರ್ ಆಗಿ ಕರಿತೀನಿ ನಿನ್ನ, ಬಂದ್ಬಿಟ್ಟು ಎಂಡ್ ಮಾಡು ನೀನು. ಇದು ಅರೌಂಡ್ ವಾಟ್ ಏಜ್? ಐ ಥಿಂಕ್ ಐ ವಾಸ್ 7 years old. ಓಕೆ. ಸೊ ಕಂಠೀರವ ಸ್ಟುಡಿಯೋಲ್ಲಿ ನಡೀತಾ ಇತ್ತು. ಸೊ ಕರೆದ್ರು, ಅಲ್ಲಿ ಒಂದು ಸಾಂಗನ್ನ ನಾನು ಹಾಡಿದೆ, ಅಂದರೆ ಎಂಡ್ ಆಫ್ ದ ಶೋ ಒಂದು ಸಾಂಗಲ್ಲಿ ಎಂಡ್ ಮಾಡ್ತಾ ಇದ್ರಲ್ಲ ಅದು. ಅವಾಗ ಏನದು ಕಂಠೀರವ ಸ್ಟುಡಿಯೋಲಿ ಶ್ರುತಿ ಮಹೇಂದರ್ ಅವರು ಒಂದು ಸೀರಿಯಲ್ ಶೂಟ್ ಮಾಡ್ತಾ ಇದ್ರು. ಬ್ರೇಕ್ ಟೈಮಲ್ಲಿ ಬಂದ್ಬಿಟ್ಟು ಯಾರಿದು ಈ ಹುಡುಗ ಫುಲ್ ಇಷ್ಟು ಇದಾಗಿದ್ದಾನೆ, ಕರೀರಿ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿ ಮಾತಾಡ್ತಾ ಇದ್ದೆ, ಅಂದರೆ ಏನಪ್ಪ ನಿನ್ನ ಹೆಸರು, ಏನು ಇಷ್ಟು ಚೆನ್ನಾಗಿ ಹಾಡ್ತೀಯಾ, ಆ್ಯಕ್ಟ್ ಮಾಡ್ತೀಯಾ? ಯಾರು ಚಾನ್ಸ್ ಕೊಟ್ಟಿಲ್ಲ, ಮಾಡ್ತೀನಿ ಅಂತೇನೋ ಅಂದಂತೆ. ಸೊ ಅಲ್ಲಿಂದ ವೈದೇಹಿ ಅನ್ನೋ ಒಂದು ಸೀರಿಯಲ್ಗೆ ಒಂದು ಜನಪದ ಹಾಡೋ ಹುಡುಗ ಅಂತ ಇಂಟ್ರಡ್ಯೂಸ್ ಆಗಿ, ಅವ್ರದ್ದೇ ಒಂದು ಗಟ್ಟಿ ಮೇಳ ಅಂತ ಒಂದು ಸಿನಿಮಾ, ಆ ಸಿನಿಮಾಲೂ ಚಾನ್ಸ್ ಕೊಟ್ಟರು. ಅಲ್ಲಿಂದ ರುಚಿ ಹಿಡಿತು ಇಂಡಸ್ಟ್ರಿ, ಇಡ್ಲಿ ವಡೆ ರುಚಿ ಹಿಡಿತು. ಸೊ ಸ್ಕೂಲ್ ಕಡಿಮೆ ಹೋಗ್ತಾ ಹೋಗ್ತಾ ಹಂಗೆ ಕಂಟಿನ್ಯೂ ಆಯ್ತು. ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಮನೇಲೆ ಒಂಥರ ನಿಮಗೆ ಮ್ಯೂಸಿಕ್ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ನೀವು 1.5 year ಇದ್ದಾಗ್ಲೇನೆ ನಿಮ್ಗೆ ಗೊತ್ತಿರ್ಲಿಲ್ವೇನೋ ನೀವು ಹಾಡ್ತೀರಾ ಹಾಗೆ? ಹೌದು, ಅಮ್ಮ ತುಂಬಾ ಹಾಡ್ತಾ ಇದ್ರು. ಅಂದ್ರೆ ತಾಯಿಯೇ ಮೊದಲ ಗುರು ಅಂತೆಲ್ಲ ಹೇಳಲ್ಲ ನಾನು. ಆಕ್ಚುಲಿ ಪಾಪ ಅವ್ರು ಒಂದ್ ದಿವಸನೂ ನನಗೆ ಕೂತ್ಕೊಂಡು ಹೇಳ್ಕೊಡಕ್ ಟ್ರೈ ಮಾಡಿದ್ರು ನಾನು ಕೂತ್ಕೊಂಡಿರ್ಲಿಲ್ಲ. ಕೇಳಿ ಒಂಥರ ಇಂಡೈರೆಕ್ಟ್ಲಿ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ಎಸ್, ನೀವು ಮೆನ್ಷನ್ ಕೂಡ ಮಾಡಿದ್ರಿ ರಾಜು ಅನಂತಸ್ವಾಮಿ ಸರ್, ಅಂದ್ರೆ ವಿ ಡೆಫಿನೆಟ್ಲಿ ಮಿಸ್ ಹಿಮ್. ಈಗ ಅವ್ರು ಇದ್ದಿದ್ರೆ ಇನ್ನೇನೋ ಲೆವೆಲ್ ಇರ್ತಿತ್ತೇನೋ ಅಂತ ಅನ್ಸುತ್ತೆ ಮ್ಯೂಸಿಕ್. ಅವರದ್ದು ಯು ಹ್ಯಾವ್ ಸೀನ್ ಹಿಮ್ ವೆರಿ ಕ್ಲೋಸ್ಲಿ, ತುಂಬಾ ಕ್ಲೋಸ್ ಆಗಿ. ಸೊ ಇವಾಗ ನೆನಪಿಸ್ಕೊಂಡ್ರೆ ಅವರಿಂದ ಕಲಿತಂತಹ ಒಂದು ವಿಷಯ ಆಗಿರಬಹುದು, ಅಥವಾ ಅವರನ್ನ ನೋಡಿದಾಗ ನಿಮಗೆ ಬರ್ತಿದ್ದ ಫೀಲಿಂಗ್ ಹೇಗಿತ್ತು? ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ಸುಗಮ ಸಂಗೀತ ಅನ್ನೋ ಫೀಲ್ಡ್ ಏನಿದೆ, ರಾಜು ಅನಂತ ಸ್ವಾಮಿ ಅಂಕಲ್ ಆಗಲಿ, ಮೈಸೂರು ಅನಂತ ಸ್ವಾಮಿ ಅವರಾಗಲಿ, ಆಮೇಲೆ ಸಿ ಅಶ್ವಥ್ ಅಂಕಲ್ ಆಗಲಿ, ಅವ್ರು ಏನು ಹಾಕ್ಕೊಟ್ಟಿದಾರಲ್ಲ ಅದೇ ನಡೀತಾ ಇರೋದು ಇದುವರೆಗೂ. ಅಂದರೆ ಹೊಸ ಟ್ರೆಂಡು, ಹೊಸದಾಗಿ ಅಂತ ನಾವು ಎಷ್ಟೊಂದು ಜನ, ಅಂದರೆ ಸಾವಿರಾರು ಕಾಂಪೋಸಿಷನ್ಸ್ ನಡೆಯುತ್ತೆ, ಬಟ್ ಅವ್ರಗಳದೇ ಇವತ್ತೂ ಅಮ್ಮ ನಾನು ದೇವರಾಣೆ ಅಂತಾರೆ, ಮಧುರೆಗೆ ಹೋದನು ಮಾಧವ ಅಂತಾರೆ, ಅಥವಾ ದೀಪವು ನಿನ್ನದೇ, ಈ ಸಾಂಗ್ಗಳೇ ನಮಗೆ ನೆನಪಲ್ಲಿ ಇರೋದು. ಅಂದರೆ ಅವ್ರು ಅಷ್ಟು ಸ್ಟ್ರಾಂಗ್ ಬೇಸ್ ಮಾಡಿದ್ದಾರೆ ಒಂದು. ಆ್ಯಂಡ್ ಇವತ್ತಿಗೆ ರಾಜು ಅಂಕಲ್ ಇದ್ದಿದ್ದಿದ್ರೆ ಸುಗಮ ಸಂಗೀತ ಅನ್ನೋದು ಇವಾಗ ಏನಿದೆ ಹೀಗಿರ್ತಾ ಇರಲಿಲ್ಲ. ಅದಕ್ಕಿಂತ 10 times ತುಂಬ ದೊಡ್ಡದಾಗಿರೋದು. ಅಂದರೆ ನಮಗಿವಾಗ ಗಜಲ್ಸ್, ಖವಾಲಿ ಏನಿದೆ, ಅಥವಾ ಇವಾಗ ಪಂಜಾಬಿ ಮ್ಯೂಸಿಕ್ ಫೋಕ್ ಮ್ಯೂಸಿಕ್ ಏನಿದೆ, ಆ ಥರ ಆಲ್ ಓವರ್ ಇಂಡಿಯಾ ಐ ಥಿಂಕ್ ನಮ್ಮ ಸುಗಮ ಸಂಗೀತ ಎಲ್ಲ ಕಡೆ ಹರಿದಾಡಿರೋದು ರಾಜು ಅಂಕಲ್ ಇದ್ದಿದ್ದಿದ್ರೆ. ಯಾಕೆಂದರೆ ಅವ್ರು ಮಾಡ್ತಾ ಇದ್ದಿದ್ದು ಹಾಗೆ. ಅಂದರೆ ಅವ್ರ ಸಾಂಗ್ಸ್ ನೀವು ಕೇಳಿದ್ರೆ ನಿಮಗೆ ಮಜಾ, ಅಂದರೆ ರಾಜು ಅಂಕಲ್ನ ನೀವು ಕೇಳೋದ್ರಲ್ಲಿ ಒಂದು ಮಜಾ ಇದ್ರೆ ನೋಡೋದ್ರಲ್ಲಿ ಒಂದು ಮಜಾ. ಅವ್ರ ಜೊತೆ ಕೂತ್ಕೊಂಡು ಹಾಡ್ತಾ ಇದ್ರೆ ಎಲ್ಲ ಸಿಂಗರ್ಸು ಹೆದರ್ಕೊಂಡೇ ಕೂತ್ಕೋಬೇಕು. ಯಾಕೆ ಅಂದರೆ ಒಂದೇನಂತ ಅಂದರೆ ಅವ್ರು ಏನು ಚೇಂಜ್ ಮಾಡ್ತಾರೆ, ಏನು ಇದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆನ್ ಸ್ಪಾಟ್ ತುಂಬ ಇಂಪ್ರೂವೈಸೇಷನ್ಸು, ಆನ್ ಸ್ಪಾಟ್ ಅಂದರೆ ಅದು ಮಜಾ ಅದು. ಸೊ ಹಾಗಾಗಿ ನಮಗೆಲ್ಲ ಅಂದರೆ ತುಂಬ ಜನ ಅವ್ರನ್ನ ನೋಡಿರೋರು, ತುಂಬ ಜನ ಇವತ್ತಿಗೂ ಅವ್ರನ್ನೇ ಇಮಿಟೇಟ್ ಮಾಡೋದು, ಇವತ್ತಿಗೂ ಅವರಿಂದ ಅವ್ರ ಸ್ಟೈಲ್ ತೊಗೊಂಡಿದ್ದೀನಿ. ಆ್ಯಂಡ್ ಅವ್ರು ಹಾಡೋವಾಗ ಅದೇ ಆ ಹ್ಯೂಮರ್ ಇದೆ, ಹಾಡೋದ್ರಲ್ಲಿ ಒಂದು ಹ್ಯೂಮರ್ ಇದೆ, ಅವ್ರ ಸಂಗೀತದಲ್ಲಿ ಒಂದು ಹ್ಯೂಮರ್ ಇದೆ, ವಾಯ್ಸ್ ಒಂದು ಟೋನ್. ನೀವು ಅವ್ರ ಒಂದು ಇವಾಗ ನಾನು ಒತ್ತಾರೆ ಎದ್ಬಿಟ್ಟು ನಿನ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಲ್ತೀನಿ ಕಣೆ, ಅದು ಅನ್ಕನ್ವೆನ್ಷನಲ್ ವಾಯ್ಸ್. ಅದು ಬೇಸಿಕಲಿ ಆ ಥರ ಕನ್ನಡದಲ್ಲಿ ವಾಯ್ಸ್ ಇರಲಿಲ್ಲ. ನಮಗೆ ಬೇರೆನೇ ಗುರುಗಳಿದ್ರು, SPB ಸರ್ ಆಗಲಿ, ಏನದು ಯೇಸುದಾಸ್ ಅವರಾಗಲಿ, ಆ ಥರದ ಸ್ಕೂಲಲ್ಲಿ ನಡೀತಾ ಇದ್ದಾಗ ಇದು ಒಂದು ಯಾವುದೋ ಒಂದು ಅನ್ಕನ್ವೆನ್ಷನಲ್ ವಾಯ್ಸ್ ಬಂತು. ಆ್ಯಂಡ್ ಸೂಪರ್ ಹಿಟ್ ಸಾಂಗ್, ಊರ ಕಣ್ಣು. ನಾನು ಹೇಳ್ತಾ ಇರೋದು ಆಸ್ ಅ ನೆನಪಿಸ್ಕೊಂಡ್ರೆ ಬಹಳ. ಸೊ ಏನದು ಅವರು ಅಂದ್ರೆ ಅವ್ರ ವಾಯ್ಸೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಅದ್ರಲ್ಲಿ ಒಂದು ಸುಗಮ ಸಂಗೀತ ಇತ್ತು, ಅವ್ರು ಹಾಡೋದ್ರಲ್ಲಿ ಎಲ್ಲದ್ರಲ್ಲೂ ಒಂದು ಸುಗಮ ಸಂಗೀತ ಇತ್ತು. ಆ ಗಜಲ್ ಇತ್ತು, ಒಂದು ಸಾಖಿ ಅಂತಾರೆ, ಅದೆಲ್ಲ ಇತ್ತು. ಸೊ ಅವರಿಂದ ಆಕ್ಚುಲಿ ಅಂದ್ರೆ ಅವ್ರನ್ನ ನೋಡಿ 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 ತುಂಬಾ ಜನ ಕಲ್ತಿದ್ದೀವಿ. ಇವತ್ತಿಗೂ ಅದು ಔಟ್ಡೇಟ್ ಆಗೇ ಇಲ್ಲ.
ಇವಾಗ ನೀವು ಇದೆಲ್ಲ ಹೇಳಿದ್ಮೇಲೆ ಒಂದ್ 2 ಲೈನಾರು ನಾವು ಕೇಳಲೇಬೇಕು. ಅದು ಆಕ್ಚುಲಿ ಅವಾಗಲೇ 2 ಲೈನ್ ಆಡ್ಬಿಟ್ರೆ ನನಗೆ ಯಾವ್ದು ಹಾಡ್ಲಿ. ಸೆಪ್ರೇಟ್ ಆಗಿ ಯಾವ್ದಾರು ಸಾಂಗ್ ಸುಗಮ ಸಂಗೀತದ ರಾಜು ಅನಂತಸ್ವಾಮಿ ಸರ್ದೆ ಇದ್ರೂ ವಿಲ್ ಬಿ ರಿಯಲಿ ಹ್ಯಾಪಿ. ಓಕೆ. ಸೊ ಬೇಸಿಕಲಿ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಿದ್ದು ಹಾಡ್ತಾ ಇದ್ದಿದ್ದು ಅಮ್ಮ ನಾನು ದೇವರಾಣೆ. ಇವಾಗ ಹಾಡಿದ್ರೆ ಅದು ಚೆನ್ನಾಗಿರಲ್ಲ, ಬಟ್ 2 ಲೈನ್ ಹಾಡ್ತೀನಿ. ಖಂಡಿತ ಪ್ಲೀಸ್, ಅದು ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ. ತುಂಬಾ ಅಂದ್ರೆ ಲೈವ್ ಆಗಿ ಕೇಳಕ್ಕಿನೇ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಇವಾಗ ಇದೆಲ್ಲದ್ರ ಮಧ್ಯ ನೀವು ಒಂದು ಹಾಡಿನ ಪ್ರೋಗ್ರಾಮ್ಗೆ ಹೋದ್ರಿ, ಆದ್ರೆ ಒಂದು ಆಕ್ಟಿಂಗ್ ಚಾನ್ಸ್ ಕೂಡ ಅಲ್ಲೇ ಗೊತ್ತಿಲ್ಲದೇನೆ ಸಿಕ್ಬಿಡ್ತು. ಸೀರಿಯಲ್ ಅನ್ನೋದು ಅವಾಗೆಲ್ಲ ಹೇಗೆ ಅಂದ್ರೆ ನಮ್ಗೆ ಮೊದಲೇ ಸೋಷಿಯಲ್ ಮೀಡಿಯಾ ಅಂತ ಇರ್ತಿರ್ಲಿಲ್ಲ, ನಮ್ಮ ಜನರಿಗೆ ಹತ್ರ ಇಷ್ಟೊಂದು ಹತ್ರ ಖಂಡಿತ ಆಗ್ತಿರ್ಲಿಲ್ಲ. ನೀವು ಚಿಕ್ಕ ವಯಸ್ಸಲ್ಲೇ ಅವಾಗ್ಲೇ ನೀವು ಸೆಲೆಬ್ರಿಟಿ ಅನ್ಕೋಬಹುದು, 7 ವರ್ಷಕ್ಕೆ ನೀವು ಸೆಲೆಬ್ರಿಟಿ ಆಗ್ಬಿಟ್ಟಿದ್ರಿ. ಸೊ ಒಂದು ಸೀರಿಯಲ್ ಆಫರ್ ಸಿಕ್ಕಾಗ ಐ ಗೆಸ್ ಅವಾಗ ಅದೊಂದು ಇಟ್ ವಾಸ್ ಲೈಕ್ ಅ ಬಿಗ್ ನ್ಯೂಸ್, ತುಂಬಾ ದೊಡ್ಡ ವಿಷಯ. ಅಂದ್ರೆ ಒಂದು ಹೇಗೆ ಅಂದ್ರೆ ಇವಾಗ ಇವತ್ತಿನ ದಿನ ಅದೇ ತುಂಬಾ ಖುಷಿ ಪಡೋದೇನಂತ ಅಂದ್ರೆ ಐ ಆಮ್ ವೆರಿ ಬ್ಲೆಸ್ಡ್ ಬಿಕಾಸ್ ನಾನು ಒಂದು ಓಲ್ಡ್ ಸ್ಕೂಲಲ್ಲಿ ಕಲಿತು ಹೊಸ ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದು. ಸೊ ಇವತ್ತಿನ ದಿನ ಇಟ್ಸ್ ವೆರಿ ಈಸಿ. ನೀವು ಯಾರೋ ಒಬ್ರಿಗೆ ಅವತ್ತಿನಷ್ಟು ಕಷ್ಟ ಇಲ್ಲ. ಯಾರನ್ನೇ ಆಗಲಿ, ನೀವೆಂಥ ದೊಡ್ಡ ಸೆಲೆಬ್ರಿಟಿ ಆಗಲಿ, ಎಂಥ ದೊಡ್ಡ ಟೆಕ್ನಿಷಿಯನ್ ಆಗಲಿ, ಹೇಗೋ ಒಂದು ಮೀಟ್ ಮಾಡ್ಬೋದು. ಯಾವುದೋ ಒಂದು ಹಳ್ಳಿಲಿ ಕೂತ್ಕೊಂಡು ಒಬ್ರನ್ನ ಮೀಟ್ ಮಾಡ್ಬೋದು. ಇವತ್ತಿನ ದಿನ ಅಷ್ಟು ಈಸಿ ಆಗಿದೆ. ಅವತ್ತಿನ ದಿನ ಒಂದು ಸಿನಿಮಾ ಶೂಟಿಂಗ್ ಆಗಲಿ, ಒಂದು ಸೀರಿಯಲ್ ಶೂಟಿಂಗ್ ನೋಡೋದೇ ದೊಡ್ಡ ವಿಷಯ, ಅಲ್ಲಿ ಬಿಡೋದೇ ದೊಡ್ಡ ವಿಷಯ. ಈ ಥರ ಅಂದರೆ ಅವಾಗಿದ್ದಿದ್ದ ರೆಸ್ಪೆಕ್ಟೇ ಬೇರೆ. ಅಂದರೆ ನನ್ನ ಪ್ರಕಾರ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇಟ್ ಇಸ್ ಆಲ್ ಈಸಿ. ಯಾರು ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಎಷ್ಟೋ ಸೀರಿಯಲ್ಗೆ ಮ್ಯೂಸಿಕ್ ಮಾಡಿರಬಹುದು, ಸಿನಿಮಾ ಇದು ಮಾಡ್ತಿರ್ಬೋದು, ಇವಾಗ ನಾಳೆ ಡೈರೆಕ್ಷನ್ ಮಾಡ್ಬೋದು, ಏನೋ ಒಂದು ಎಲ್ಲರೂ ಮಾಡ್ಬೋದು. ಹಾಗಿದೆ ಅಂದರೆ ಟ್ಯಾಲೆಂಟ್ ಇರಬೇಕು, ಎಲ್ಲರೂ ಮಾಡ್ಬೋದು. ಅವತ್ತಿನ ದಿನ ಎಲ್ಲರೂ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಆದಂಥ ಒಂದು ಏನಂತಾರೆ, ಅದು ಒಂದು ಸೈಕಲ್, ಅದು ಅಲ್ಲಿ ಹಾಗೆ ಬರಬೇಕು ಅನ್ನೋದಿತ್ತು. ಅದು ಆ್ಯಕ್ಚುಲಿ ಲಕ್ ಅಂತ ಹೇಳ್ಬೋದು ಸಿಕ್ಕಿದ್ದು. ಸೊ ಅವತ್ತು ಅಂದರೆ ಅವಾಗಿನ ಸ್ಕೂಲ್ನಲ್ಲಿ ಕಲ್ತಿರೋದು ತುಂಬ ಖುಷಿ ಇದೆ. ಏನಂತಾರೆ, ಇವತ್ತಿನಷ್ಟು ಟೆಕ್ನಾಲಜಿ ಇರ್ತಾ ಇರಲಿಲ್ಲ. ಏನದು ನಾವು ಬಂದಾಗ ನಮ್ಮ ಕಾಲದಲ್ಲಿ ಒಂದು ಫಿಲಮ್ಸ್ ಇತ್ತು, ಇನ್ನು ರೀಲ್ ಇತ್ತು. ಈವನ್ ಸೀರಿಯಲ್ಸ್ ಅಲ್ಲೂ ಡಿಜಿಟಲೈಸ್ಡ್ ಆಗಿರಲಿಲ್ಲ ಸೀರಿಯಲ್ಲು. ಅವಾಗಲೂ ಒಂದು ಕ್ಯಾಸೆಟ್ ಬರೋದು, ನಾವು ಟೇಕ್ಸ್ ತೊಗೊಳಕ್ಕಾಗ್ತಾ ಇರಲಿಲ್ಲ ಜಾಸ್ತಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ಆ್ಯಂಡ್ ನನಗೂ ಯಾವುದೋ ಒಂದು, ನಾನು ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ನ ನಾನು ಯಾವುದೋ ಒಂದು ಸ್ಕೂಲಲ್ಲಿ ಕಲಿತೆ, ಯಾವುದೋ ಒಂದು ಥಿಯೇಟ್ರಲ್ಲಿ ಕಲಿತೆ ಅಂತ ಆಗಲಿಲ್ಲ. ಆಮೇಲೆ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಸಿನಿಮಾ ಸ್ಟಾರ್ಟ್ ಆಯಿತು, ಸೀರಿಯಲ್ ಸ್ಟಾರ್ಟ್ ಆಯಿತು, ಆಮೇಲೆ ನಾನು ಥಿಯೇಟರಿಗೆ ಬಂದೆ. ಸೊ ಆ ಥರ ಇರೋದ್ರಿಂದ ಅದೊಂದು ಬೇರೆನೇ, ಅಂದರೆ ಇವಾಗ ಪ್ರಪಂಚ ಬೇರೆ, ಆ ಪ್ರಪಂಚ ಬೇರೆ ಅಂತ ಅನ್ಸುತ್ತೆ. ಎಸ್, ಅದೇ ಖುಷಿ ಇದೆ. ನಿಮ್ಮ ಮೊದಲ ಸೀರಿಯಲ್ ವೈದೇಹಿ, ಅದರಲ್ಲಿ ನೀವು ಕೊಟ್ಟ ಫಸ್ಟ್ ಶಾರ್ಟ್ ಏನಾದ್ರು ನೆನಪಿದೆಯಾ ನಿಮಗೆ? ಸೊ ಬೇಸಿಕಲಿ ಶರಣ್ ಇದಾರಲ್ಲ, ಅವರು ಒಂದು ಹಳ್ಳಿಗೆ ಬಂದಿರ್ತಾರೆ. ನಾವು ಅವ್ರ ಊಟ ತಿಂಡಿ ಏನೇನು ತೊಗೊಂಡು ಬಂದಿರ್ತಾರೆ ಅದನ್ನು ಕದ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಎಲ್ಲ ತಿನ್ನೋದು. ಸೊ ಅದಕ್ಕೆ ಆ್ಯಕ್ಚುಲಿ ನಂದು ಫಸ್ಟ್ ಶರ್ಟು ಥ್ಯಾಂಕ್ಸ್ ಟು ನನ್ನ ಫ್ರೆಂಡ್ ಒಬ್ಬ ಅಕ್ಷಯ್ ಅಂತಿದ್ದಾನೆ, ಅವನೇ ನನಗೆ ಯಾವಾಗಲೂ ನೆನಪಿಸೋದು. ನನ್ನ ಫಸ್ಟ್ ಶಾರ್ಟ್ ಏನಂದರೆ, ಶರಣ್ ಅಂಕಲ್ ಕೂತಿರ್ತಾರೆ, ಊಟ ಗೀಟ ಎಲ್ಲ ಹಿಂಗೆ ಇಟ್ಕೊಂಡಿರ್ತಾರೆ. ನಾನು ಬಂದು ನಮಸ್ಕಾರ ಅಣ್ಣ ಅಂತೀನಿ, ನಮಸ್ಕಾರ ಅಣ್ಣ, ನಮಸ್ಕಾರ ಅಣ್ಣ ಒಂದು 150 ಸತಿ ನಮಸ್ಕಾರ ಅಂತೀನಿ. ಅಂದರೆ ಆ ಥರ. ಆ ಗ್ಯಾಪಲ್ಲಿ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಬರ್ತೀನಣ್ಣ ಅನ್ಬಿಟ್ಟು ಹೋಗ್ತೀನಿ. ಸೊ ಆ ಗ್ಯಾಪಲ್ಲಿ ಎಲ್ಲರೂ ಏನದು ಊಟ ಎಲ್ಲ ತಗೊಂಡು ಹೋಗಿರ್ತಾರೆ. ಇದು ನಂದು ಫಸ್ಟ್ ಶಾರ್ಟ್ ಎಂಟ್ರಿ. ಅಂದ್ರೆ ನೀವು ಇಂಡಸ್ಟ್ರಿಗೆ ಬರ್ತಾನೆ ನಮಸ್ಕಾರ ಅನ್ಕೊಂಡು ಎಂಟ್ರಿ ಕೊಟ್ಟೆ. ಸೀರಿಯಲ್ಗೂ ಸಿನಿಮಾಕ್ಕೂ ಬಹಳನೇ ವ್ಯತ್ಯಾಸ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು ಅದರ ಒಂದು ಸ್ಕೇಲ್ ಆಗಿರ್ಬೋದು, ಬಡ್ಜೆಟ್ ಆಗಿರ್ಬೋದು, ಮೇಕಿಂಗ್ ಇರ್ಬೋದು. ಈ ಸೀರಿಯಲ್ಗಳ ಮಧ್ಯ ನಿಮಗೆ ಸಿಕ್ಕ ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿಕ್ಕ ಫಸ್ಟ್ ಮೂವಿ ಆಫರ್ ಬಗ್ಗೆ? ಅದೇ ಗಟ್ಟಿಮೇಳ ಅಂತ. ಗಟ್ಟಿಮೇಳ ಅದೇ ಅಂದ್ರೆ ಅವರೇ ಪ್ರೊಡಕ್ಷನ್ ಮಾಡ್ತಾ ಇದ್ರು, ಅವರು ಮಹೇಂದರ್ ಅಂಕಲೇ ಡೈರೆಕ್ಷನ್. ಸೊ
ಆಫ್ಟರ್ ಅ ವೈಲ್ ನಾವು ಇವಾಗ ಸೀರಿಯಲ್ ಆರ್ಟಿಸ್ಟ್ ಅಂತ ಆಗ್ಬಿಟ್ಟಿದ್ವಿ. ಅದೇ ಸೀರಿಯಲ್ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಒಂದು ಆಬ್ವಿಯಸ್ಲಿ ಒಂದು ಸ್ಕೇಲ್ ಕಡಿಮೆನೇ ಇತ್ತು. ಒಂದಷ್ಟು ಜನ ನಮ್ಮವರು, ಈ ಅಂಕಲ್ ಆ ಅಂಕಲ್, ಮೇಕಪ್ ಅಂಕಲ್, ಅವರು ಇವರು ಅನ್ನೋದಿತ್ತು. ಕಟ್ ಮಾಡಿದ್ರೆ ಏನಾದ್ರು ಕಂಠೀರವ ಸ್ಟುಡಿಯೋಗೆ ನಾನೇ ಕ್ಲಾಪ್ ಮಾಡಿದ ಆ ಸಿನಿಮಾಗೆ. ಬೇಸಿಕಲಿ ಅಲ್ಲಿ ಎಲ್ಲ ಮಕ್ಳ ಕೈಯಲ್ಲಿ ಕ್ಲಾಪ್ ಮಾಡ್ಸೋಣ ಅಂತ. ಅವಾಗ ಸೆಲೆಬ್ರಿಟಿ ಆಗಿರ್ಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕ್ಲಾಪ್ ಅಂದ್ರೆ ಮಕ್ಕಳು ಕ್ಲಾಪ್ ಮಾಡ್ಲಿ ಅನ್ನೋದಕ್ಕೋಸ್ಕರ ಇದು ಹಿಂದಿನ ದಿನ ಬರ್ತಾರೆ, ಬಟ್ಟೆ ಅಳತೆ ತಗೋತಾರೆ, ಮೇಕಪ್ ಮ್ಯಾನ್ ಬರ್ತಾರೆ, ಇಷ್ಟೊಂದು ಮೇಕಪ್ ಇರುತ್ತಾ ಅಂತಾರೆ, ಇಷ್ಟು ದೊಡ್ಡ ಲೈಟ್ಸು, ಅಷ್ಟು ಜನ. ಅಂದ್ರೆ ಏನಿದು ಅಂದ್ರೆ ಆ ಪ್ರಪಂಚನೇ ಬೇರೆ ಈ ಪ್ರಪಂಚನೇ ಬೇರೆ ಅಂತ ಅಲ್ಲೂ ಹಂಗೆ ಅನ್ಸ್ತಾ ಇತ್ತು ನಮ್ಗೆ. ಇದು ಹಿಂಗಿದೆ ಅಂದ್ರೆ ಊಟ ಬೇರೆ, ಇಲ್ಲಿ ಲಿಮಿಟೆಡ್, ಇಷ್ಟೊಂದು ಐಟಮ್ ಇದೆಯಲ್ಲ, ಸಿನಿಮಾ ಮಾಡಿದ್ರೆ ಜಾಸ್ತಿ ಐಟಮ್ಸ್ ಇರುತ್ತೆ. ಸೊ ಈ ತರ ಅವಾಗೆಲ್ಲ ನಮ್ಗೆ ಆಕ್ಚುಲಿ ಮುಗ್ಧತೆನೇ ಇದ್ದಿದ್ದು. ಇಷ್ಟು ಒಡಿಯೋಸೆ ಈಗಿನ ಕಾಲದ ಮಕ್ಳ ತರ ನಾವು ಅಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ. ಅಂದ್ರೆ ಬ್ಯಾಂಡ್ ಬಿಡ್ತಿತ್ತು ಅಷ್ಟು, ತಲೆಯಲ್ಲಿ ಬ್ಯಾಂಡ್ ಬಿಡ್ತಿತ್ತು, ಏನ್ ಹೇಳಿದ್ರು ತಗೊಳ್ಳೋ ಅಷ್ಟು ಬ್ಯಾಂಡ್ ಬಿಡ್ತಿತ್ತು. ಬಟ್ ಅಂದ್ರೆ ಎಕ್ಸ್ಪೋಜರ್ ಅಷ್ಟು ತುಂಬಾ ಇತ್ತು. ಅಂದ್ರೆ ಅದು ಜೆನ್ಯೂನ್ ಇನ್ನೋಸೆನ್ಸ್. ಸೊ ಅದು ತುಂಬಾನೇ ಖುಷಿ. ಅಂದ್ರೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನಮ್ಮ ಮನೇಲಿ ಒಂದು 20-30 ಜನಕ್ಕೆ ಟಿಕೆಟ್ ತಗೊಂಡು ನಮ್ಮಪ್ಪ ಕರ್ಕೊಂಡು ಹೋಗಿದ್ದುಂಟು. ಇವಾಗ ಬನ್ನಿ ಅಂದ್ರೂ ಬರಲ್ಲ. ಸೊ ಅದು ಆ ಕ್ರೇಜ್ ಇತ್ತು. ದಟ್ ಇಸ್ ಆಲ್ ಇನ್ನೋಸೆನ್ಸ್ ಬೇಸಿಕ್ಲಿ. ಡೆಫಿನೆಟ್ಲಿ. ಈಗ ಸಿನಿಮಾಗಳಲ್ಲಿ ನೀವು ಬಾಲನಟನಾಗಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಾಡಿದ್ದೀರಾ. ಇಷ್ಟು ಚಿತ್ರಗಳಲ್ಲಿ ಒಂದನ್ನು ಪಿಕ್ ಮಾಡೋದು ಕಷ್ಟನೇ ಡೆಫಿನೆಟ್ಲಿ. ಆದರೆ ನಿಮಗೆ ತುಂಬ ಹತ್ತಿರವಾದ ಪಾತ್ರ ಅಂದರೆ ಚೈಲ್ಡ್ಹುಡ್ಡಲ್ಲಿ ಆ್ಯಕ್ಟಿಂಗ್ ಮಾಡಬೇಕು, ಸ್ಕ್ರೀನ್ ಮೇಲೆ ಅವ್ರು ಏನು ಹೇಳಿದ್ರೆ ಅದನ್ನು ಮಾಡಬೇಕಂತ ಗೊತ್ತಿರುತ್ತೆ. ಇನ್ ಡೀಟೇಲ್ ಆಗಿ ವಾಟ್ ಆ್ಯಕ್ಚುಲಿ ಈಸ್ ಹ್ಯಾಪನಿಂಗ್ ಅನ್ನೋದು ಅರ್ಥ ಇದ್ರೂ ಸಹ ನೀವು ಹೇಳ್ದಂಗೆ ಆಗಲೇ ಇನ್ನೋಸೆನ್ಸ್ ಇದ್ದೇ ಇರುತ್ತೆ. ಎಲ್ಲದರ ಮಧ್ಯ ನಿಮಗೆ ಬಹಳ ನೆನಪಲ್ಲಿ ಉಳಿಯುವಂತಹ ಒಂದು ಪಾತ್ರ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ಯಾವುದು? ಚಾಲೆಂಜಿಂಗ್ ಅಂತಾನೂ ಇರಬಹುದು, ಅಥವಾ ಇಂತಹ ದೊಡ್ಡ ನಟರ ಮಧ್ಯೆ ನಾನೊಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ಅಂತ ಇರಬಹುದು. ಯಾವುದು ತುಂಬಾ ಬಹಳ ಹತ್ರ ಮನಸ್ಸಿಗೆ? ನಂಗೆ ಇದು ಕಷ್ಟನೇ. ಸೊ ಬೇಸಿಕಲಿ ಪರವಾಗಿಲ್ಲ. ಅಂದ್ರೆ ನನಗೆ 2ನೇ ಸಿನಿಮಾ ಬಂದು ಅಮ್ಮ ನಿನ್ನ ತೋಳಿನಲ್ಲಿ ಅಂತ. ಅದು ರಮೇಶ್ ಅಂಕಲ್ ಜೊತೆ ನಾನು ಆಕ್ಟ್ ಮಾಡಿದ್ದು. ಒಂದು 4 ಜನ ಮಕ್ಕಳಿದ್ರು. ಅವಾಗ ಒಂದು ಇದರಲ್ಲಿರೋ ರೋಲ್ಗಿನ್ನ ತುಂಬಾ ಜಾಸ್ತಿ ರೋಲ್ ಇದ್ದಿದ್ದು ಅದು. ಅದಾದ್ಮೇಲೆ ನನಗೆ ಬಂದಿದ್ದು ಮುತ್ತು ಅಂತ ಒಂದು ಸಿನಿಮಾ. ಯಾರು ರಮೇಶ್ ಅಂಕಲ್, ಸ್ಟಾರ್ ಕಾಸ್ಟ್ ಅವಾಗಿಗೆ ತುಂಬಾ ದೊಡ್ಡದು. ಶ್ರುತಿ ಆಂಟಿ, ರಮೇಶ್ ಅಂಕಲ್, ಪ್ರೇಮ ಆಂಟಿ, ಆಮೇಲೆ ಯಾರದು ಕುಮಾರ್ ಗೋವಿಂದ್ ಅವರು, ಶ್ರೀನಾಥ್ ಅವರು, ಆಮೇಲೆ ಯಾರದು ಅಂಬರೀಷ್ ಅಂಕಲ್. ಸೊ ಇಷ್ಟು ಜನ ಸ್ಟಾರ್ ಕ್ಯಾಸ್ಟ್. ಮುತ್ತು, ಅದ್ರಲ್ಲಿ ಮುತ್ತು ನಾನೇ. ನನ್ನ ಹೆಸರಲ್ಲಿ ಅಂದ್ರೆ ನನ್ನ ಮೇಲೆ ಒಂದು ಸಿನಿಮಾನ ಅಂತ. ಇದು ಸಾರಾ ಗೋವಿಂದು ಅಂಕಲ್ ಪ್ರೊಡಕ್ಷನ್. ಸೊ ಅವತ್ತಿನ ದಿನ ದೊಡ್ಡ ಪ್ರೊಡಕ್ಷನ್, ಅವತ್ತಿನ ದಿನ ಸಖತ್ ರಿಚ್ ಆಗಿ ಮಾಡ್ತಾ ಇದ್ರು, ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್. ಸೊ ಇಲ್ಲಿ ಚಾಲೆಂಜಿಂಗ್ ಅಂತ ಏನಂತ ಅಂದ್ರೆ ನಾನು ಮೂಗ ಆಗ್ಬಿಡ್ತೀನಿ, ನನಗೆ ಮಾತು ಹೋಗುತ್ತೆ. ಬೇಸಿಕಲಿ ಪ್ರಿಪ್ರೇಷನ್ ಅಂತ ಏನಿಲ್ಲ, ಹೇಳ್ತಾರೆ ಅದನ್ನ ಮಾಡಬೇಕು. ಸೊ ಅವಾಗ ಅದು ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ವಾಯ್ಸ್ ಇರಲ್ಲ, ವಾಯ್ಸ್ ಅಳ್ತಾ ವಾಯ್ಸ್ ಬರುತ್ತೆ, ಅಪ್ಪ ಅಂತ ಕಿರ್ಸ್ಕೊಂಡು ಓಡೋಗ್ಬೇಕು. ಇದು ಡಬ್ಬಿಂಗ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಸೊ ಬೇಸಿಕಲಿ ಐ ಟೆಲ್ ಯು ಏನಂತ ಅಂದ್ರೆ, ಇವಾಗ ಮಕ್ಳ ಜೊತೆನೂ ವರ್ಕ್ ಮಾಡ್ಬೇಕಾಗಿ ಬರುತ್ತೆ. ನಾನು ಇವಾಗ ಡ್ರಾಮಾ ಜೂನಿಯರ್ಸ್ ಸಾಂಗ್ ಮಾಡಿದೆ. ಆಮೇಲೆ ಕೆಲವು ಮಕ್ಳದು ಏನೋ ಒಂದು ಸಾಂಗ್ಸ್ ಇರುತ್ತೆ. ಮಕ್ಳ ಕೈಲಿ ಆಕ್ಟ್ ಮಾಡಿಸೋದು ಆಗಲಿ ಆ್ಯಕ್ಚುಲಿ ತುಂಬ ಈಸಿ. ನೀವು ತುಂಬ ಎಕ್ಸ್ಪ್ಲನೇಷನ್ ಕೊಡೋದು ಬೇಕಾಗಿಲ್ಲ. ದೊಡ್ಡವರ ನಾವು 10,000 ಕ್ವಶನ್ ಕೇಳ್ತೀವಿ. ಮಕ್ಳೇನಂದ್ರೆ ಅದನ್ನ ಏನಿದೆ ಅದನ್ನ ಮಾಡ್ತಾರೆ, ಹೋಗ್ತಾರೆ. ಇವಾಗ ಹಾಗಾಗಿ ನಮ್ಗೆ ಅದೊಂಥರ ಈ ಬ್ರೀಫಿಂಗ್ ಬೇಕು, ಆ ಬ್ರೀಫಿಂಗ್ ನಾವು ಪ್ರಿಪ್ರೇಷನ್ ಏನು ಪ್ರಿಪೇರ್ ಮಾಡ್ತೀರಾ, ನಿಮ್ಗೇನು ಗೊತ್ತೇ ಇರಲ್ಲ. ಸೊ ಎವ್ರಿಥಿಂಗ್ ವಾಸ್ ವೆರಿ ನ್ಯಾಚುರಲ್. ಹಾಗೆ ಅದಾದ್ಮೇಲೆ ವೀರ ಕನ್ನಡಿಗ ಅಂತ ಒಂದು ಸಿನಿಮಾ ಮಾಡಿದೆ, ಅಪ್ಪು ಸರ್ ಅವ್ರದ್ದು ಜೂನಿಯರ್ ಆಗಿ. ಸೊ ಅದರಲ್ಲಿ ಏನಂತ ಅಂದ್ರೆ ಒಂದು ಸ್ಲಮ್ ಹುಡುಗ ದಿನ ಎದ್ಬಿಟ್ಟು ನನ್ನ ಏನದು ಫುಲ್ಲು ಮಣ್ಣು ಅದು ಇದೆಲ್ಲ ಬಟ್ಟೆ ಒಳಗೆ ಚೆನ್ನಾಗಿ ಹಾಕೊಂಡು ಹೋಗಿದ್ರೆ ಅದನ್ನ ಎತ್ಬಿಟ್ಟು ಮಣ್ಣಲ್ಲಿ ಹಾಕೋದು, ಅದಾದ್ಮೇಲೆ ತಲೆಗೆ ಫುಲ್ ಮಣ್ಣು ಹಾಕೋದು, ಮಕಾಮೂತಿ ಇದು ಮಾಡೋದು, ಈ ಥರ ಮಾಡಿಸ್ಬಿಟ್ಟು ಎಲ್ಲೋ ರೋಡಲ್ಲಿ ನಿಲ್ಸಿರೋದು, ಅಲ್ಲಿಂದ ನಡ್ಕೊಂಡು ಹೋಗು ಇಲ್ಲಿಂದ ನಡ್ಕೊಂಡು ಹೋಗು, ಇದೆಲ್ಲ ಒಂಥರ ಯಾಕಾರು ಬಂದು ಅನ್ನೋ ಫೀಲಿಂಗ್ ಇತ್ತು. ಬಟ್ ಅದಾದ್ಮೇಲೆ ಆನ್ ಸ್ಕ್ರೀನ್ ನೋಡಿದಾಗ ಇವೆಲ್ಲ ಖುಷಿ ಆಗುತ್ತೆ.
ಅಂದ್ರೆ ಆಕ್ಚುಲಿ ಇವತ್ತಿನ ತರ ಫೇಡ್ ಆಗೋ ಮೆಮರೀಸ್ ಅಲ್ಲ ಯಾವುದು, ಅಂದ್ರೆ ಎಲ್ಲ ಒಂಥರ ಸೂಪರ್ ಮೆಮರೀಸೇ. ರಾಮಕೃಷ್ಣ ಸಿನಿಮಾ ಮಾಡಿದೆ, ಅದ್ರಲ್ಲಿ ಜಗ್ಗೇಶ್ ಅವರಿದ್ರು, ರವಿ ಅಂಕಲ್ ಇದ್ರು. ನಾನು ನಾನೇ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಉಪೇಂದ್ರ ಅವರು. ಸೊ ಅದು ನಮಗೆ ಫಸ್ಟ್ ಟೈಮ್ ನಾವು ಆಚೆ ಹೋಗಿ ಶೂಟ್ ಮಾಡಿದಂಥದ್ದು ಮೂನಾರಲ್ಲಿ 2 ತಿಂಗಳಿದ್ವಿ. ಸೊ ಮೂನಾರ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. H2O ಸಿನಿಮಾ ಎಲ್ಲಿದೆ ಅಂತ ಗೊತ್ತಿರ್ಲಿಲ್ಲ. H2O ಸಿನಿಮಾಲಿ ಊಟಿಗೆ ಕರ್ಕೊಂಡು ಹೋಗಿದ್ರು. ನಾನು ಊಟಿ ಅಂದ್ರೆ ಏನೋ ಊಟಿ ಅದು ಎಲ್ಲೋ ಅಂತ, ಅಂದ್ರೆ ಇವಾಗ ಅದು ಇದಾಗುತ್ತೆ, ಊಟಿ ಶೂಟ್ ಮಾಡ್ತಾ ಇದೀವಿ, ತುಂಬಾ ದೊಡ್ಡ ವಿಷಯ. ಸೊ ಹೋಗೋದು ಆ ಥರ. ಸೊ ಅದೇ ಈ ಥರದ್ದು ನಾನು ನಾನೇ ಸಿನಿಮಾ ತುಂಬ ಚೆನ್ನಾಗಿತ್ತು. ಅದು ರಾಜಾ ಹಿಂದೂಸ್ತಾನಿ ಅಂತ ಒಂದು ಸಿನಿಮಾ ರೀಮೇಕು. ಅದರಲ್ಲೂ ಒಂದು ತುಂಬ ಒಳ್ಳೆ ಮೇನ್ ಕ್ಯಾರೆಕ್ಟರ್ ನಂದು. ಸೊ ಯಾವಾಗಲೂ ಉಪೇಂದ್ರ ಅವ್ರ ಜೊತೆನೇ ಇರ್ತೀನಿ. ಸೊ ಹಾಗಿದೆ, ಅದರಲ್ಲಿ ಡ್ಯಾನ್ಸ್ ಇತ್ತು, ಇದಿತ್ತು. ಸೊ ಹಾಗೆ ಅದೊಂಥರ ತುಂಬ ಮಜಾ ಇತ್ತು. ಆ್ಯಂಡ್ ನಿಮಗೆ ಒಂದು ಆ್ಯಕ್ಟಿಂಗಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮೊದಲಿಂದನೇ, ಆ್ಯಂಡ್ ಸಂಗೀತದಲ್ಲೂ ಇತ್ತು. ಇದೆರಡರ ಮಿಕ್ಸ್ಚರ್ ನೀವು ಈಗ ಇನ್ನೊಬ್ಬ ಚೈಲ್ಡ್ ಆರ್ಟಿಸ್ಟ್ಗೆ ಡಬ್ಬಿಂಗ್ ಮಾಡೋದು, ಅದು ಬಹಳ ಅಂದ್ರೆ ಮಜಾ ಇರುತ್ತೆ. ನೀವು ಮೋಸ್ಟ್ಲಿ ಡಬ್ಬಿಂಗ್ ಸ್ಟುಡಿಯೋಲಿ ಆಕ್ಟಿಂಗ್ ಮಾಡ್ತಿದ್ರಿ, ವಾಯ್ಸ್ ಕೊಡೋದ್ರ ಜೊತೆಗೆ ಈ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದ್ರೆ ಆಸ್ ಅ ಚೈಲ್ಡ್ ಆರ್ಟಿಸ್ಟ್? ಸೊ ಡಬ್ಬಿಂಗ್ ಅನ್ನೋದು ಎಲ್ಲ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೂ ನಾನು ಒಂದು ಅಂದರೆ ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಫಸ್ಟ್ ಥಿಂಗ್, ಅದು ಏನಕ್ಕೆ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಅದನ್ನು ಕಂಟಿನ್ಯೂ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡತನ ಬೇಕು. ಯಾಕೆ ಅಂದರೆ ನೀವಲ್ಲಿಲ್ಲ, ಆನ್ ಸ್ಕ್ರೀನ್ ನೀವು ಕಾಣಿಸ್ತಾ ಇಲ್ಲ, ಯಾರಿಗೋ ಅವ್ರು ಮಾಡಿರೋ ಮಿಸ್ಟೇಕ್ನೆಲ್ಲ ಮುಚ್ತಾ ಇದ್ದೀರಾ, ಅವ್ರಿಗೆ ಒಂದು ಜೀವ ತುಂಬ್ತಾ ಇದ್ದೀರಾ. ಆ್ಯಂಡ್ ಅಗೇನ್ ಡಬ್ಬಿಂಗ್ ಅನ್ನೋದು ನೀವು ಏನು ಆ್ಯಕ್ಟ್ ಮಾಡ್ತೀರಾ ಅಷ್ಟೇ ಎನರ್ಜಿ ಹಾಕಬೇಕು, ಇನ್ನು ಡಬಲ್ ಹಾಕಬೇಕು, ಬಿಕಾಸ್ ನಿಮ್ಮ ಫೇಸ್ ಕಾಣಲ್ಲ. ಸೊ ಇದು ಅಗೇನ್ ಅದೂ ತುಂಬ ಇನ್ನೋಸೆನ್ಸಲ್ಲೇ ಸ್ಟಾರ್ಟ್ ಆಯಿತು. ಹಲೋ ನಾರದ ಅಂತ ಒಂದು ಸಿನಿಮಾ, ಐ ಥಿಂಕ್ ಕಿಶನ್ ಆ್ಯಕ್ಟ್ ಮಾಡಿದ್ದ. ಅದರಲ್ಲಿ ನಂದು ಫಸ್ಟ್ ಬೇರೆಯವರಿಗೆ ಅಂತ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ಸ್ಟಾರ್ಟ್ ಆದಮೇಲೆ ಒಂಥರ ನಾನು ಅದನ್ನು ಪಿಕಪ್ ಮಾಡ್ಕೊಂಬಿಟ್ಟೆ ಬೇಗ, ಪಟ 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 ಮಾಡೋದು, ಇಷ್ಟಿಷ್ಟುದ್ದ ಡೈಲಾಗ್ಸ್ ಇದ್ರೇನೋ ಮಾಡಿಬಿಡೋದು ಹಾಗೆ. ಸೊ ಏನಾಗುತ್ತೆ, ಈ ಸ್ಟುಡಿಯೋಗಳಲ್ಲಿ ಮಕ್ಕಳು ಬಂದ್ಬಿಟ್ರೆ ಅಯ್ಯೋ ಅಂತಾರೆ. ಯಾಕೆಂದರೆ ಅವಾಗ ಇದೆಲ್ಲ ಇರಲಿಲ್ಲ, ಡಿಜಿಟಲ್ ಇರಲಿಲ್ಲ, ಹಿಂಗೆ ಹೇಳಿ ಇರಲಿಲ್ಲ, ಅದು ರೀಲು ಹೋಗ್ತಾ ಇದ್ದಿದ್ದು. ಅದೇ ಕೊನೆಗಾಲ ಅದು, ಅಂದರೆ ರೀಲ್ದು ಕೊನೆ ಟೈಮಿಂಗು. ಸೊ ಈ ಸ್ಟುಡಿಯೋ ಇಂಜಿನಿಯರ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಏನಂದರೆ, ಸರ್ ಆ ಹುಡುಗ ಯಾರು ಮಾಡ್ತಾರೆ ಸರ್ ಅದು ಡಬ್ಬಿಂಗು? ಅದೇ ಯಾರೋ ಒಬ್ರನ್ನ ಕರ್ಸಿ, ಇಲ್ಲ ಕಾರ್ತಿಕ್ನ ಕರ್ಸ್ಬಿಡಿ ಅಂತ. ಯಾಕೆಂದರೆ ಬಂದಿದ್ದ ತಕ್ಷಣ ಹಿಂಗೆ ನಿಂತ್ಕೊಳ ರೆಡಿ, ಈ ಥರ ಆ್ಯಕ್ಚುಲಿ ಆಗೋಗಿತ್ತು. ಅದು ಒಂಥರ ಒಂದು 100-120 ಸಿನಿಮಾ ಡಬ್ಬಿಂಗ್ ಮಾಡೀನಿ ಬೇರೆಯವ್ರಿಗೆ. ಸೂಪರ್. ಸೊ ಈ ಥರ ಮೆಗಾ ಸೀರಿಯಲ್ಸ್ಗೆಲ್ಲ ಡಬ್ಬಿಂಗ್ ಮಾಡ್ತಾ ಇದ್ದೆ ಅವಾಗ. ಸೊ ಒಂಥರ ಏನಾದ್ರು ಹೋಗೋದು, ಸ್ಕೂಲ್ ಮುಗಿಸ್ಕೊಂಡು ಹೋಗೋದು, ಆಯಿತು ಅರ್ಧ ರೀಲ ಓಕೆ ಮುಗಿಸೋಣ, ಈ ಥರ. ಸೊ ಅಷ್ಟು ಪ್ರೊಫೆಷ್ನಲ್ ಆಗಿ ಸೂಪರ್ ಆಗಿ ಎಲ್ರಿಗೂ ಲೈಕ್ ಮೋಸ್ಟ್ ವಾಂಟೆಡ್ ಡಬ್ಬಿಂಗ್ ಆರ್ಟಿಸ್ಟ್ ಆಕ್ಚುಲಿ. ಎಸ್ ಹೌದು. ಅವಾಗ ಅದು ವಾಯ್ಸ್ ಹೊಡಿಯೋವರೆಗೂ ಕಾರ್ತಿಕೇ ಬೇಕಾಯಿತು, ಆಬ್ವಿಯಸ್ಲಿ ವಾಯ್ಸ್ ಹೊಡೆದ್ಮೇಲೆ ಹಾಗಾಯ್ತು. ಅದಾದ್ಮೇಲೆ ಇವಾಗಲೂ ಹೇಳ್ತಾರೆ ಎಷ್ಟೊಂದು ಜನ ನನಗೆ, ಇವಾಗ ಡಬ್ಬಿಂಗ್ ಮಾಡಿ ಅಂದ್ರೆ ಮಾಡ್ತೀನಿ ಬಟ್ ಮಾಡಲ್ಲ ಜಾಸ್ತಿ. ಸೊ ಇವಾಗಲೂ ಹೇಳ್ತಾರೆ, ಸರ್ ಇವಾಗ ಮಕ್ಕಳೇ ಸಿಗಲ್ಲ ಸರ್, ಯಾರಿಗೂ ಇದೇ ಇಲ್ಲ, ಏನಾದ್ರು ಇದಿರ್ತಾರೆ ಅಂದ್ರೆ ಆಕ್ಟಿವ್ ಇರ್ತಾರೆ ಬಟ್ ಕ್ವಿಕ್ ಆಗಿ ಅದು ಅಂದ್ರೆ ಲಿಪ್ ಸಿಂಕಿಂಗ್ ಆಗಲಿ ಅದೆಲ್ಲ ಇರಲಿಲ್ಲ. ಸೊ ಹಾಗೆ ಇದೆಲ್ಲದರ ಮಧ್ಯ ಸ್ಕೂಲ್ ಅನ್ನೋದು ಎಲ್ಲಿತ್ತು? ಅದಿತ್ತು ಇಲ್ಲೇ ಶೇಷಾದ್ರಿಪುರಂ. ಆದರೆ ನಾನು ಅದೇ ಥ್ಯಾಂಕ್ಸ್ ಟು ಮೈ ಸ್ಕೂಲ್, ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಷನ್. ನನ್ನ ಕಾಲೇಜು ಅಲ್ಲೇ ಓದಿದ್ದು. ತುಂಬ ಎನ್ಕರೇಜ್ ಮಾಡಿದ್ರು. ನಾನು ಸ್ಕೂಲ್ ಯಾವಾಗಲೂ ಹೋಗ್ತಾ ಇದ್ದೆ, ಅಲ್ಲೂ ಹೋದಾಗ ಕಲ್ಚರಲ್ಸ್ಗೆ ಹೋಗ್ಬಿಡ್ತಾ ಇದ್ದೆ. ಸೊ ಹಾಗಾಗಿ ಅಂದರೆ ಎಷ್ಟೊಂದು ಜನ ಪಾಪ ಫ್ರೆಂಡ್ಸು ಹುಡುಗರೆಲ್ಲ ನೋಟ್ಸ್ ಬರ್ಕೊಟ್ಟವ್ರಿಗೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಟ್ ಅಗೇನ್ ನನಗೆ ಐ ಥಿಂಕ್ ಆ ಇನ್ಸ್ಟಿಟ್ಯೂಷನಲ್ಲಿ ಇಲ್ದಲೇ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಇದ್ದಿದ್ರೆ ಇಷ್ಟು ಬೆಳೆಯೋಕ್ಕಾಗ್ತಾ ಇರಲಿಲ್ವೇನೋ ಅಂತ ಅನ್ನಿಸ್ತು. ಯಾಕೆಂದರೆ ಅಲ್ಲೇ ಕಟ್ಟಾಗಿ ಹೋಗಿರೋದು. ಇದು ರಜಾ ಕೊಡಲ್ಲ ಅಂದರೆ ಆಗೋಗ್ತಾ ಇತ್ತಲ್ಲ, ನಾನು ಯಾವಾಗಲೂ ರಜದಲ್ಲೇ ಇದ್ದೆ. ಸೊ ಈ ಥರ ಇರೋದ್ರಿಂದ ಐ ಥಿಂಕ್ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಬಟ್ ಅಷ್ಟೇ, ನಾನೇನಂದರೆ ತುಂಬ ಆವ್ರೇಜ್ ಸ್ಟೂಡೆಂಟು, ತುಂಬ ದಡ್ಡ ಅಲ್ಲ. ನೋಟ್ಸ್ ಬರೀತಾ ಇರಲಿಲ್ಲ, ಗಲಾಟೆ ಮಾಡ್ತಾ ಇದ್ದೆ, ಆ ಥರದ ಕಂಪ್ಲೇಂಟ್ಸ್ ಎಲ್ಲ ಇತ್ತು. ಬಟ್ ಎಕ್ಸಾಮಲ್ಲಿ
ಸ್ವಲ್ಪ ಸೀರಿಯಸ್ನೆಸ್. ಜಸ್ಟ್ ಪಾಸ್ ಆಗುವಂತ ಒಂದು ಒಳ್ಳೆ ಸ್ಟೂಡೆಂಟ್. ನೀವ್ ಇನ್ನೊಬ್ರು ಡಬ್ಬಿಂಗ್ ಮಾಡ್ತಾ ಇದ್ರೆ ಇಲ್ಲಿ ನಿಮ್ ಫ್ರೆಂಡ್ಸ್ ನಿಮಗೆ ರೈಟಿಂಗ್ ಮಾಡ್ತಾ ಇದ್ರು. ಮಾಡ್ತಾ ಇದ್ರು. ಅದು ಆಕ್ಚುಲಿ ಒಳ್ಳೇದು. ಅವಾಗ ನನ್ನ ಹ್ಯಾಂಡ್ ರೈಟಿಂಗು ಚೆನ್ನಾಗಿರ್ಲಿಲ್ಲ, ನನಗೂ ಅರ್ಥ ಆಗ್ತಾ ಇರ್ಲಿಲ್ಲ ಬರ್ದಿದ್ರೆ. ಸೊ ಈ ಥರ ಚೈಲ್ಡ್ಹುಡ್ ಇಂದೆಲ್ಲ ನೀವು ಸಂಗೀತ ನಟನೆ ಅಂತೆಲ್ಲ ಬ್ಯುಸಿಯಾಗಿ ಬಂದು PUC ಲಿ ಸಿನಿಮ್ಯಾಟೋಗ್ರಫಿ ಕೋರ್ಸ್ ಮಾಡ್ತೀರಾ. ಇಷ್ಟು ದಿನ ಚೈಲ್ಡ್ ಆರ್ಟಿಸ್ಟ್ ಆಗಿ ಕ್ಯಾಮ್ರಾ ಮುಂದೆ ಎಲ್ಲ ನೀವು ವರ್ಕ್ ಮಾಡ್ತಿದ್ರಿ. ಈ ಕಡೆಯಿಂದ ಒಂದು ಆ್ಯಂಗಲ್ನ ನೋಡಿ, ಇವಾಗ ಕ್ಯಾಮ್ರಾ ಹಿಂದೆ ಒಂದು ಸಿನಿಮ್ಯಾಟೋಗ್ರಫಿ ಕೋರ್ಸ್, ಅದ್ರ ಬಗ್ಗೆ ಹೇಳಿ. PU ಮುಗಿದ ಮೇಲೆ ನಾನು ಸಿನಿಮಾಟೋಗ್ರಫಿ ಮಾಡಬೇಕು. ನಾನು 6th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿದ್ದೆ ದಟ್ ನಾನು ಸಿನಿಮಾಟೋಗ್ರಾಫರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಆ್ಯಂಡ್ ಆಡಿಯೋ ಇಂಜಿನಿಯರಿಂಗ್ ಮಾಡಬೇಕು, ಮ್ಯೂಸಿಕ್. ಅಂದರೆ ಅಗೇನ್ ನಾನು ಹೋಗ್ಬಿಟ್ಟು ಹೀರೋಯಿನ್ನ ಹೀರೋ ಮಾತಾಡ್ಸು ಅಂದರೆ ಅಂದ್ಬಿಟ್ಟು ನಾನು ಟೆಕ್ನಿಷಿಯನ್ಸ್ ಹತ್ರ ಹೋಗಿ ಕೂತ್ಕೋತಾ ಇದ್ದೆ. ಅಂಕಲ್ ಒಂದ್ಸತಿ ವ್ಯೂ ಫೈಂಡರಲ್ಲಿ ಬಿಡಿ ಅಂಕಲ್ ನೋಡ್ತೀನಿ, ಆಮೇಲೆ ಒಂದ್ಸತಿ ಹೆಡ್ಫೋನ್ಸ್ ಹಾಕೋತೀನಿ, ಈ ಥರ ಇದ್ದೆ. ಆಗ್ಲಿಂದನೇ ನನಗೆ ಟೆಕ್ನಿಕಲ್ ಅಂದರೆ ನನಗೆ ನಾವೇನು ಗ್ರೇಟು ಅವ್ರು ಗ್ರೇಟು, ಬೇಸಿಕಲಿ ಟೆಕ್ನಿಷಿಯನ್ಸ್ ಗ್ರೇಟು. ನಾನೊಂದು 100 ಟೇಕ್ ತೊಗೋತೀನಿ, ಅವ್ರು 1 ಟೇಕು ತೊಗೊಳಲ್ಲ. ಫೋಕಸ್ ಪುಲ್ಲರ್ ಕ್ಲೀನಾಗಿ ಫೋಕಸ್ ಮಾಡ್ತಾರೆ. ಅದೇನೋ ನನ್ಗೆ ಮುಂಚೆಯಿಂದನೂ ಬಂದಿತ್ತು ಏನೋ. ಆಮೇಲೆ ತುತ್ತೂರಿ ಅಂತ ಒಂದು ಸಿನಿಮಾ ಮಾಡಿದೆ ನಾನು. HM ರಾಮಚಂದ್ರ ಅಂಕಲ್ ಅವರು ಸಿನಿಮಾಟೋಗ್ರಾಫರು. ಅವ್ರ ಆ್ಯಟಿಟ್ಯೂಡ್ ಇನ್ ದ ಸೆಟ್ ಇದೆಯಲ್ಲ, ಅದು ನನಗೆ ಫುಲ್ ಇಂಪ್ರೆಸ್ ಆಗೋಯ್ತು. ಅವ್ರದ್ದೇ ಒಂದು ಆ್ಯಟಿಟ್ಯೂಡ್. ಐ ಡೋಂಟ್ ಥಿಂಕ್ ಬೇರೆ ಯಾವ ಸಿನಿಮಾಟೋಗ್ರಾಫರು ಆ ಆ್ಯಟಿಟ್ಯೂಡಲ್ಲಿ ಇರಲ್ಲ. ಹಿ ವಾಸ್ ಲೈಕ್ ಹೀರೋ ಬೇಸಿಕ್ಲಿ. ಅಂದರೆ ಬರ್ತಾರೆ ಒಂಥರ ನೋಡೋಕ್ಕೂ ಒಂದು ಬ್ಯಾಂಡ್ ಹಾಕೊಳ್ಳೋರು, ಸ್ವೆಟ್ ಬ್ಯಾಂಡು ಹಿಂಗೆ ತೆಗೆದು ಸಖತ್ತಾಗಿ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಸಖತ್ತಾಗಿ ಇಂಟ್ರೆಸ್ಟ್ ಬಂದ್ಬಿಟ್ಟು ಇಷ್ಟಪಟ್ಟು. ಎಲ್ಲಿ ಓದಿದ್ರಿ ನೀವು ಅಂತ ಕೇಳಿದೆ. ಪುಣೆ ಇನ್ಸ್ಟಿಟ್ಯೂಟ್ ಅಂದರು. ಪುಣೆ ಇನ್ಸ್ಟಿಟ್ಯೂಟ್. ನಾನು ಪುಣೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಕು. ಏನು ಓದಬೇಕು ಅದಕ್ಕೆ? ಡಿಗ್ರಿ ಆದಮೇಲೆ ಹೋಗ್ಬೇಕು. ಎಲ್ಲ PU ಆದಮೇಲೆ ಎಲ್ಲ ಹೋಗೋಕ್ಕಾಗಲ್ವ? 10th ಆದಮೇಲೆ ಹೋಗೋಕ್ಕಾಗಲ್ವ ಅಂತ ಟು ಎಸ್ಕೇಪ್ ಮೈ ಸ್ಟಡೀಸು. ಸೊ ಇಲ್ಲ ಅಂತ ಆಯಿತು. ಆ್ಯಂಡ್ ದೆನ್ ಹೀಗೆ ಬೇರೆ ಬೇರೆ ಸಿನಿಮಾಟೋಗ್ರಾಫರ್ಸ್ ಅವ್ರು ಇವ್ರ ಹತ್ರ ಎಲ್ಲ ಮಾತಾಡಬೇಕಾದ್ರೆ ಯು ಕ್ಯಾನ್ ಸ್ಟಿಲ್ ಡೂ ಅಂತ ಆಗಿ. ಸೊ ಇನಿಷಿಯಲಿ ನಾನು ಚೆನ್ನೈಗೆ ಹೋದೆ. ಐ ವಾಂಟೆಡ್ ಟು ಬಿ ಅಗೇನ್, ನನಗೆ ಏನಂತ ಅಂದರೆ ಆಲ್ ಇನ್ ಒನ್ ಟೆಕ್ನಿಷಿಯನ್ ಆಗಬೇಕು ಅನ್ನೋದು ಮುಂಚೆಯಿಂದನೂ ಇತ್ತು. ಅಗೇನ್ ಮೇ ಬಿ ಆ್ಯಕ್ಟಿಂಗ್ ಮಾಡಿ ಅದ್ರ ತುಂಬ ಚಾನ್ಸ್ ಸಿಗ್ತಾ, ಆಮೇಲೆ ತುಂಬ ಸುಗಮ ಸಂಗೀತ ಪ್ರೋಗ್ರಾಮ್ ಸಿಗ್ತಾ ಏನಾಗೋಯ್ತು, ಇದು ಯಾರು ಬೇಕಾದ್ರೂ ಮಾಡ್ಬೋದೇನೋ, ನಾನೇನೋ ಬೇರೆ ಕಲಿಬೇಕು ಅನ್ನೋದು ಫೀಲಿಂಗ್ ಬಂದುಬಿಡ್ತು. ಸೊ ಹಾಗಾಗಿ ಹಾರ್ಡ್ ಕೋರ್ ಕಲ್ತ್ಬಿಟ್ಟು ವಾಪಸ್ ಬರೋಣ ಅಂತ ಇದ್ದು. ಸೊ ಫಸ್ಟ್ ಚೆನ್ನೈಗೆ ಹೋಗಿ ಆಡಿಯೋ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದೆ. ಆಡಿಯೋ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇದ್ದಾಗಲೇ AR ರೆಹಮಾನ್ ಅವ್ರ ಇನ್ಸ್ಟಿಟ್ಯೂಷನಲ್ಲಿ ನಾನು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದೆ. ಆಡಿಯೋ ಇಂಜಿನಿಯರಿಂಗ್ SAE ಅಂತ ಒಂದು ಆಸ್ಟ್ರೇಲಿಯನ್ ಇದು ಏನದು ಇನ್ಸ್ಟಿಟ್ಯೂಷನ್ನು. ಅದು ಅಂದರೆ ಎಲ್ಲ ದೊಡ್ಡವ್ರು ಆಚೆ ಬಂದಿರೋದು ಅಲ್ಲಿಂದ. ಇವಾಗ ಶ್ರುತಿ ಹಾಸನ್ ಅವ್ರು ಇವರೆಲ್ಲ ನಮ್ಮ ಸೀನಿಯರ್ಸು. ಸೊ ಅದು ಅಲ್ಲಿ ಮಾಡ್ತಾ ಹಾಗೇನೆ ಡಿಪ್ಲೊಮಾ ಇನ್ ಮ್ಯೂಸಿಕ್, ವೆಸ್ಟರ್ನ್ ಕ್ಲಾಸಿಕಲ್ ಆ್ಯಂಡ್ ಏನದು ಸೂಫಿ ಮ್ಯೂಸಿಕ್ ನಾನು AR ರೆಹಮಾನ್ ಅವ್ರ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದೆ. ಅದಾಗಿದ ತಕ್ಷಣ ಮೈ ಪ್ಲ್ಯಾನ್ ವಾಸ್ ಓಕೆ, ಇದನ್ನು ಮಾಡ್ಕೊಂಡಿದ್ದೀನಿ ಒಂದು ಬೇಸು. ನಂಗೆ ಗೊತ್ತಿಲ್ಲ ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ನನಗೆ ಪ್ರಾಪರಾಗಿ ಪ್ಲ್ಯಾನ್ ಆಗೋಯ್ತು. ಐ ಮೀನ್ ಐ ಡೋಂಟ್ ಹ್ಯಾವ್ ಎನಿ ಗಾಡ್ ಫಾದರ್ ಅವ್ರು ಇವರು. ಪಾಪ ಮನೇಲಿ ಏನೂ ಗೊತ್ತೇ ಇಲ್ಲ. ಅವ್ರು ಕೆನರಾ ಬ್ಯಾಂಕ್ ಹೋಗ್ತಾರೆ, ಮನೆಗೆ ಬರ್ತಾರೆ. ಅಪ್ಪ ಅಮ್ಮಂಗೆ ಅವ್ರಿಗೆ ಐಡಿಯಾನೇ ಇಲ್ಲ, ಟೆಕ್ನಿಕಲ್ ಆಗಲಿ ಯಾವುದು ಚೆನ್ನೈ ಏನೂ ಗೊತ್ತಿಲ್ಲ. ಆ್ಯಂಡ್ ಇಷ್ಟೊಂದು ಇಂಟರ್ನೆಟ್ಟು ಗೂಗಲ್ ಮಾಡಿದ ತಕ್ಷಣ ಎಲ್ಲ ಸಿಕ್ತು, ಅಡ್ರೆಸ್ ಸಿಕ್ತು ಇಲ್ಲ. ಎಲ್ಲೋ ಕೇಳಿದ್ದು ಹೋಗೋದು ನೋಡ್ಕೊಂಬರೋದು, ಓಕೆ ಅನಿಸುತ್ತೆ ಹಾಗೆ ಇದು ಮಾಡು, ಬ್ಯಾಂಕ್ ಲೋನ್ ಹಾಕು, ಅಪ್ರೂವಲ್ ಆಯಿತು ಅಂದರೆ ಹೋಗು, ಈ ಥರನೇ ಆಗಿದ್ದು. ಸೊ ಅಲ್ಲಿ ನಾನೇನು ಅಂದ್ಕೊಂಡೆ, ಇದನ್ನು ಮುಗಿಸೋಣ, ಇದನ್ನು ಮುಗಿಸ್ಬಿಟ್ಟು ಇದನ್ನ ಎತ್ಕೊಂಡು ಹೋಗಿ ಏನದು ಅಲ್ಲಿ ವರ್ಕ್ ಮಾಡಿಕೊಂಡು ಸಿನಿಮಾಟೋಗ್ರಫಿ ಮಾಡೋಣ ಅನ್ನೋದಿತ್ತು. ಚೆನ್ನೈಯಲ್ಲಿ ಮಾಡಬೇಕಾ ಸಿನಿಮಾಟೋಗ್ರಫಿ ಅಂತ ನೋಡಿದೆ. ನನಗೇನೋ ಇಲ್ಲ ಮುಂಬೈಗೆ ಹೋಗ್ಬೋಣ ಅಂದು. ಸೊ ಆಫ್ಟರ್ ಆಡಿಯೋ ಇಂಜಿನಿಯರಿಂಗ್ ಆ್ಯಂಡ್ ಮ್ಯೂಸಿಕ್ ಏನದು ಡಿಪ್ಲೊಮಾ ಎಲ್ಲ ಆದಮೇಲೆ ಆ್ಯಸ್ ಅ ಪ್ರೋಗ್ರಾಮರ್, ಮ್ಯೂಸಿಕ್ ಪ್ರೋಗ್ರಾಮರ್ ಆ್ಯಂಡ್ ಅರೇಂಜರ್, ಆಡಿಯೋ ಇಂಜಿನಿಯರ್, ಯಾವುದ್ಯಾವುದೋ ರೇಡಿಯೋ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲೆಲ್ಲಿ ಇದು ಸಿಗುತ್ತೆ ನಿಮಗೆ ಏನಂತಾರೆ ಕೆಲಸ ಸಿಗುತ್ತೆ, ಇಂಟರ್ನ್ಶಿಪ್ ಸಿಗುತ್ತೆ, ಎಲ್ಲ ಕಡೆ ಹೋಗಿ ಚೆನ್ನೈಯಲ್ಲೂ 1-2 FM ಅಲ್ಲಿ ಇಂಟರ್ನ್ಶಿಪ್ ಮಾಡಿ, ಅದಾದಮೇಲೆ ಚಿಕ್ಕ ಪುಟ್ಟ ಜಿಂಗಲ್ಸ್ ಮಾಡಿಕೊಂಡು, ಅದಾದಮೇಲೆ ಮುಂಬೈಗೆ ಹೋಗ್ಬಿಟ್ಟು ಐ ವಾಸ್ ಸ್ಟ್ರಗ್ಲಿಂಗ್ ಆ್ಯಸ್ ಆಡಿಯೋ ಇಂಜಿನಿಯರ್ ಮ್ಯೂಸಿಷಿಯನ್, ಬಟ್ ಐ ವಾಸ್ ಸ್ಟಡಿಯಿಂಗ್ ಇದು ಏನಂತಾರೆ ಸಿನಿಮಾಟೋಗ್ರಫಿ. ಸೊ ನ್ಯೂಯಾರ್ಕ್ ಫಿಲ್ಮ್ ಸ್ಕೂಲ್ಸಿಂದ ಏನದು ಕೋರ್ಸಸ್ ತಗೊಂಡು
ಮುಂಬೈಯಲ್ಲೇ ಬರೋರು ಕ್ಯಾಂಪ್ ಹಾಕೋರು ಅದನ್ನು ಮಾಡ್ತಾ ಇದ್ದೆ. ಆ್ಯಂಡ್ ಲೈವ್ ವಯರ್ಸ್ ಅಂತ ಒಂದು ಇನ್ಸ್ಟಿಟ್ಯೂಷನು, ಅಲ್ಲಿ ಸಿನಿಮಾಟೋಗ್ರಫಿ ಓದ್ಬಿಟ್ಟು ಸೊ ಅಲ್ಲಿ ಅಗೇನ್ ಇದು ರಾತ್ರಿ ಮ್ಯೂಸಿಕ್ ಮಾಡಿದ್ರೆ ಬೆಳಗ್ಗೆ ಹೋಗ್ಬಿಟ್ಟು ಕಾಲೇಜು, ಈ ಥರದ್ದು ಸ್ಟಾರ್ಟ್ ಆಯಿತು. ಸೊ ಐ ವಾಸ್ ಇನ್ ಮುಂಬೈ ಫಾರ್ 4 years. 1.5 ವರ್ಷ ಅಷ್ಟೇ ಓದಿದ್ದು. ಅದಾದಮೇಲೆ ಅಲ್ಲೇ ನಾನು ಏನಂತಾರೆ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಆಗಿ ಸೇರಿಕೊಂಡೆ. ಯಾವುದು ನಮ್ಮ ಓ ಮೈ ಗಾಡ್ ಅಂತ ಒಂದು ಸಿನಿಮಾ, ಅದು ನನ್ನ ಫಸ್ಟ್ ಡೇ. ಅದು ಏನಂತಾರೆ ಕೋರ್ಸ್ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದೆ, ಫೋನ್ ಮಾಡಿದ್ರು ಅಸಿಸ್ಟೆಂಟ್ ಬೇಕು ಅಂತ. ಹೋದರೆ ಬಾಲಿವುಡ್ಡು ಅಕ್ಷಯ್ ಕುಮಾರ್ ಫಸ್ಟ್ ಶಾರ್ಟು, ಅಕ್ಷಯ್ ಕುಮಾರ್ ಪರೇಶ್ ರಾವಲ್ ಅವರು ನೈಟ್ ಶೂಟಲ್ಲಿ ಬರ್ತಾರೆ, ಇಳಿತಾರೆ. ಫೋಕಸ್ ಪುಲ್ಲರ್ ಬಂದಿಲ್ಲ ಅವತ್ತಿನ ದಿನ, ನನಗೆ ಪುಲ್ ಮಾಡು ಅಂತಿದ್ದಾರೆ, ಕೈಯೆಲ್ಲ ನಡುಗ್ತಾ ಇದೆ. ಅಲ್ಲ ಸರ್, ಫಸ್ಟ್ ಡೇ ಫೋಕಸ್ ಪುಲ್ಲಿಂಗ್ ನನಗೆ ಹೇಳ್ತೀರಾ ಅಲ್ಲ. ಅಂದರೆ ಇಲ್ಲಿ ಕಲ್ಚರ್ ಬೇರೆ ಇದೆ, ಇಲ್ಲಿ ಫೋಕಸ್ ಪುಲ್ಲರೇ ಬೇರೆ ಇರ್ತಾರೆ. ಅಲ್ಲಿ ಅಸಿಸ್ಟೆಂಟ್ ಅದೇ ಸೆಕೆಂಡ್ ಐ ಮೀನ್ ಅಸಿಸ್ಟೆಂಟ್ ಯಾರು ಇರ್ತಾರೆ ಅವರೇ ಫೋಕಸ್ ಫುಲ್ ಮಾಡಬೇಕು. ಸೊ ಅದು ಅಂತ ಹೇಳಿದ್ರು, ದೊಡ್ಡ ಸಿಟಿ ಇದು ಅಂತ ಮಾಡಿದೆ. ಟೇಕ್ ಓಕೆ ಆಗಲಿಲ್ಲ, ಫಸ್ಟು ಫೋಕಸ್ ಸರಿಯಾಗಿ ಮಾಡಲಿಲ್ಲ, ಸೆಕೆಂಡ್ ಟೇಕ್ ಓಕೆ ಆಯಿತು. ಸೊ ಅದು ಅಲ್ಲಿ ಹಾಗೆ ಸ್ಟಾರ್ಟ್ ಆಗಿ ಅದೊಂದು ಹುಚ್ಚು ಹಿಡಿತು. ಆ್ಯಂಡ್ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಐ ವಾಂಟೆಡ್ ಟು ಶೂಟ್ ಆನ್ ಫಿಲ್ಮ್ಸ್. ಮೈ ಡ್ರೀಮ್ ವಾಸ್ ಟು ಶೂಟ್ ಆನ್ ಫಿಲ್ಮ್ಸ್. ಅದು ಎಲ್ಲ ಕಡೆ ಹೇಳಿದ್ದೀನಿ, ಯಾಕೆಂದರೆ ನನಗೆ ನಂಜುಂಡಿ ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೆ ಶಿವಣ್ಣ ಜೂನಿಯರ್ ಆಗಿ. ಒಂದು ಬೆಟ್ಟದ ಮೇಲೆ ಒಂದು ಸಿಲ್ಔಟ್ ಶಾಟ್ ಅಂತ ಇಟ್ಟಿದ್ದಾರೆ, ತಾರಾ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು. ಸೊ ತಲೆ ಬಗ್ಸಿದ್ರೆ ಸೂರ್ಯ ಹಿಂಗೆ ಕಾಣುತ್ತೆ, ಸೂರ್ಯನೇ ತಾನೆ, ಹಾಂ ಸೂರ್ಯ ಕಾಣೋದು. ನನ್ನ ತಲೆ ಬಗ್ಗಿಸ್ಬಾರ್ದು ಬೇಸಿಕಲಿ, ಅದು ಆ ಥರ ಕಾಣಿಸ್ಬೇಕು ಅಂತ. ಬೆಟ್ಟದ ಮೇಲಿದೆ, ರೀಲು ಹೋಗ್ತಾ ಇದೆ, ನಾನು ತಲೆ ಬಗ್ಸ್ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಬಂದು ಒಂದು ತಲೆ ಮೇಲೆ ಒಂದು ಬಿಟ್ಟರು ಫ್ಯಾಕ್ಟ್, ಯಾಕೆ ಹೊಡಿತಾ ಇದ್ದೀರಾ ಅಂತ. ರೀಲ್ ತಿಂತಾ ಇದೆಯಾ, ಏನು ರೀಲ್ ತಿಂತಾ ಇದೆಯಾ, ರೀಲ್ ವ್ಯಾಲ್ಯೂ ಗೊತ್ತಾ ನಿನಗೆ ಇದು ಅಂತ ಸರಿಗೆ ಬೈದರು. ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಟೇಕಲ್ಲಿ ಅದು ಓಕೆ ಆಗ್ಬಿಡ್ತು. ಆಮೇಲೆ ಏನಿದು ಅಲ್ಲೊಂದು ಕ್ಯೂರಿಯಾಸಿಟಿ, ಏನು ನಾವು ಮಾತ್ರ ತಪ್ಪು ಮಾಡ್ತೀವಾ, ಇಲ್ಲ ನಾನು ರೀಲ್ನಲ್ಲಿ ಶೂಟ್ ಮಾಡಬೇಕು ಅನ್ನೋದೇನೋ ತಲೆಗೆ ಬಂದಿತ್ತು. ಆ್ಯಂಡ್ ದೆನ್ ಐ ಸ್ಟಡೀಡ್ ಫಾರ್ ಏನಂತಾರೆ ಡಿಜಿಟಲ್ ಇನ್ನೇನು ಕನ್ವರ್ಟ್ ಆಗೋ ಥರ. ನನ್ನ ಫಸ್ಟ್ ಸ್ಕೆಡ್ಯೂಲು ನಾವು ಶೂಟ್ ಮಾಡಿದ್ದೆಲ್ಲ ಫಿಲ್ಮಲ್ಲಿ, ಸೆಕೆಂಡ್ ಸ್ಕೆಡ್ಯೂಲ್ ಆಲ್ರೆಡಿ ಡಿಜಿಟಲ್ ಬಂದಿತ್ತು. ಸೊ ಆ ಥರ ಅಂದರೆ ಇಟ್ಸ್ ಲೈಕ್ ನನಗೆ ಅದೇ ಇದೆ, ನಾನು ಡಿಜಿಟಲಲ್ಲಿ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಹಂಗೆ ಅನ್ಸಿದ್ದು. ಏನಕ್ಕೆ ಅಂದರೆ ನಾವು ಫಿಲ್ಮಲ್ಲೆಲ್ಲ ಇದಾಯಿತು ಅಂತ. ಐ ಸ್ಟಿಲ್ ಹ್ಯಾವ್ ದ ಡ್ರೀಮ್ ಆಫ್ ಶೂಟಿಂಗ್ ಆನ್ ಫಿಲ್ಮ್ಸ್. ಇಟ್ ಕ್ಯಾನ್ ಹ್ಯಾಪನ್, ಬಟ್ ಅದೇ ಇವಾಗ ಟೆಕ್ನಾಲಜಿ ತುಂಬ ಮುಂದೆ ಹೋಗಿರೋದ್ರಿಂದ ಅದು ಎಕ್ಸ್ಪೆನ್ಸಿವ್. ಹೌದು, ಅದು 10 times ಎಕ್ಸ್ಪೆನ್ಸಿವ್. ಅದು ಇವಾಗ ಒಂಥರ ಅಥೆಂಟಿಕ್ ಅಂದ್ರೆ ಇನ್ ದ ಸೆನ್ಸ್ ವಿಂಟೇಜ್ ಆಗ್ಬಿಟ್ಟಿದೆ. ವಿಂಟೇಜ್ ಆಗ್ಬಿಟ್ಟಿದೆ, ಅದೇ ಮೋರ್ ಎಕ್ಸ್ಪೆನ್ಸಿವ್. ಅದು ಅದೇ ಎಲ್ಲ ಕಡೆ ಇವಾಗ ಲ್ಯಾಬ್ಸ್ ಇತ್ತು, ಅಂದ್ರೆ ನಿಮ್ಗೆ ಕನ್ವರ್ಷನ್ ಲ್ಯಾಬ್ಸ್ ಇತ್ತು, ಅದೆಲ್ಲ ಎಲ್ಲ ಮುಚ್ಚಿದೆ. ಇವಾಗೆಲ್ಲ ಮನೇಲೆ ಕುತ್ಕೊಂಡು ಒಂದು ಕಂಪ್ಯೂಟರಲ್ಲೆಲ್ಲ ಮುಗಿಸ್ಬೋದಲ್ಲ. ಸೊ ಹಾಗಾಗಿದೆ. ಸೊ ಎಸ್, ಹಾಗಾಗಿ ಐ ವಾಂಟೆಡ್ ಟು ಬಿ ಅ ವೆರಿ ಲೈಕ್ ಏನಂತಾರೆ ವೆರಿ ಸ್ಟ್ರಾಂಗ್, ವೆಲ್ ಅಂದರೆ ನಾಲೆಜಬಲ್, ವೆಲ್ ಲರ್ನ್ಡ್ ಒಬ್ಬ ಟೆಕ್ನಿಷಿಯನ್ ಆಗಬೇಕು ಅಂತ. ಆ ಥರ ಆಗೋದಕ್ಕೆ ನೀವು AR ರೆಹಮಾನ್ ಅಂದರೆ ಅವ್ರ ಹೆಸರು ಕೇಳಿದ್ರೇ ನಮಗೆ ಹೇಗೆ ಅಂತಂದರೆ ಇಟ್ಸ್ ಹ್ಯೂಜ್, ಡೆಫಿನೆಟ್ಲಿ ಹ್ಯೂಜ್. ಅಂದರೆ ನನಗನ್ಸುತ್ತೆ ಬಹುಶಃ ಮ್ಯೂಸಿಕಲ್ಲಿ ಬಹಳ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅಂದರೆ ಹಾಡು ಕೇಳಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಬ್ಯಾಕ್ಗ್ರೌಂಡ್ ಎಷ್ಟು ಕೆಲಸ ನಡೆಯುತ್ತೆ ದೇ ವೋಂಟ್ ನೋ. ಅವ್ರಿಗೆಲ್ಲ ಈ ಥರ ಒಂದು ಡಿಪ್ಲೊಮೊ ಕೋರ್ಸ್ ಇಲ್ಲಿರುತ್ತೆ, ಆ ಥರ ಒಂದು ಇನ್ಸ್ಟಿಟ್ಯೂಟ್ ಅಂತಲೇ ಅದಕ್ಕೆ ಸೆಪ್ರೇಟಾಗಿ ಇರುತ್ತೆ ಅಂತಲೇ ಗೊತ್ತಿರಲ್ಲ. ಬಟ್ ಯು ಫೆಲ್ ಇನ್ ಟು ದಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. 100%. KM ಕಾಲೇಜ್ ಆಫ್ ಮ್ಯೂಸಿಕ್ ಆ್ಯಂಡ್ ಟೆಕ್ನಾಲಜಿ ಚೆನ್ನೈ, ಅಂದರೆ ಅವರ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ಓಡಾಡ್ತಿದ್ದೀರಾ ಅಂದ್ರೆ ಬಹುಶಃ ಆ ಟೈಮ್ ನೋಡಿದ್ವಿ ಅಂದ್ರೆ ಖುಷಿ. ಎಷ್ಟೊಂದು ನಾ ಹೇಳ್ತೀನಲ್ಲ, ಇವಾಗಲೂ ನಾನು ಚೆನ್ನಾಗಿ ಓಡಾಡ್ತಾನೆ ಇರ್ತೀನಿ. ಮೈ ಒನ್ ಆಫ್ ದ ರಿಚುವಲ್ ಇಸ್ ಏನಂದ್ರೆ ಚೆನ್ನೈಗೆ ಬಂದಿದ ತಕ್ಷಣ ತಿನ್ನೋದು ಬಿಟ್ಟು ರೆಹಮಾನ್ ಸರ್ ಮನೆ ಮುಂದೆ ಹಿಂಗೆ ಪಾಸ್ ಆಗೋದು. ಒಳಗೆ ಹೋಗಿದ್ದೀವಿ, ದಟ್ ಇಸ್ ಡಿಫ್ರೆಂಟ್. ಇವತ್ತಿನ ದಿನ ಇಟ್ಸ್ ಲೈಕ್ ಹೆಂಗೆ ಅಂದರೆ ಅದೊಂದು ಇನ್ಸ್ಪಿರೇಷನು. ಹಿಂಗೆ ಒಂದು ಪಾಸ್ ಆಗಿಬಿಟ್ರೆ ಏನೋ ಎನರ್ಜಿ. ಇವತ್ತಿಗೂ ಹಂಗೆ ನಾವಲ್ಲ, ದೊಡ್ಡ ದೊಡ್ಡ ಸಿಂಗರ್ಸ್, ತುಂಬ ದೊಡ್ಡ ದೊಡ್ಡ ಸಿಂಗರ್ಸು ಅವರು ಚೆನ್ನೈಗೆ ಬಂದಾಗ ಅವ್ರ ಮನೆ ಮುಂದೆ ಸುಮ್ಮನೆ ಪಾಸಾಗಿ ಹೋಗ್ತಾರೆ. ಸೊ ಆ ಥರ ಇದೆ. ಆ್ಯಂಡ್ ಇನ್ಸ್ಟಿಟ್ಯೂಷನ್ನು ಅಷ್ಟೇ. ಇವಾಗ ಇರೋ ಇನ್ಸ್ಟಿಟ್ಯೂಷನ್ ಇರಲಿಲ್ಲ, ನಮ್ಮದು ಸ್ಟುಡಿಯೋಲೇ ಇತ್ತು ಇನ್ಸ್ಟಿಟ್ಯೂಷನ್. ಅಂದರೆ ನೀವು ನೋಡಿರ್ಬೋದು ಲುಕ್ಕಾ ಚುಪ್ಪಿ ಅದು ಇದು ಎಲ್ಲ ಮೇಕಿಂಗ್ ವಿಡಿಯೋಸಲ್ಲಿದೆ, ಒಂದು ದೊಡ್ಡ ಸ್ಟುಡಿಯೋ. ಅದ್ರ ಕೆಳಗಡೆನೇ ನಮ್ಮ ಇನ್ಸ್ಟಿಟ್ಯೂಷನ್ ಇದ್ದಿದ್ದು. ಇವಾಗ ದೇ ಹ್ಯಾವ್ ಅ ಡಿಫ್ರೆಂಟ್ ಬಿಲ್ಡಿಂಗ್. ಇವಾಗ ಇಟ್ಸ್ ಲೈಕ್ ಡಿಫ್ರೆಂಟ್. ಅವತ್ತಿನ ದಿನ ಬೆಂಗಳೂರಿನವರು 1-2-3 ಜನ ಇದ್ರೇನೋ ಅದು ಕಂಪ್ಲೀಟ್ ಮಾಡಿ. ಇವಾಗ
ಎಷ್ಟೊಂದು ಜನ ಇದ್ದಾರೆ, ತುಂಬ ಜನ ಹೋಗ್ಬೋದು, ಮಾಡ್ಕೊಂಬರ್ಬೋದು. ಬಟ್ ಅವಾಗ ವೆರಿ ಫ್ಯೂ, ನಾನೇ ಐ ಥಿಂಕ್ ಸೆಕೆಂಡ್ ಪರ್ಸನ್ ಫ್ರಮ್ ಬ್ಯಾಂಗ್ಳೂರ್, ಬಟ್ ಫ್ರಮ್ ದ ಇಂಡಸ್ಟ್ರಿ ನಾನೇ ಫಸ್ಟ್. ಡೆಫಿನೆಟ್ಲಿ ಆ ಥರ ಅಲ್ಲಿನ ಒಂದು ಅಕಾಡೆಮಿಕಲ್ ಆಗಿ ಕಲಿಯೋದಿರಬಹುದು, ಅದು ಬಿಟ್ಟರೆ ನೀವು ಪರ್ಸ್ನಲಿ ವಾಟ್ ಹ್ಯಾವ್ ಯು ಲರ್ನ್ಡ್ ಔಟ್ ಆಫ್ ದ್ಯಾಟ್? ಪರ್ಸ್ನಲಿ ಅಂತ ಬಂದಾಗ ಅಗೇನ್ ಚೆನ್ನೈ ಮ್ಯೂಸಿಷಿಯನ್ಸ್ ಆರ್ ಡಿಫ್ರೆಂಟ್. ಅವರು ಅಂದರೆ ಅವ್ರ ಪ್ಯಾಟರ್ನ್ ಆಫ್ ವರ್ಕಿಂಗ್ ಇರ್ಬೋದು, ಆ್ಯಂಡ್ ದೇ ಆರ್ ಮೋರ್ ಹಂಬಲ್. ಐ ಆಮ್ ನಾಟ್, ಬಟ್ ಅದನ್ನು ಒಂದು ಸ್ವಲ್ಪ ಕಲ್ತಿದ್ದೀನಿ. ಆ್ಯಸ್ ಫಾರ್ ದ ವರ್ಕ್ ಐ ಆಮ್ ವೆರಿ ಹಂಬಲ್, ಅದು ಬೇರೆನೇ ಇದೆ. ಆ್ಯಂಡ್ ವರ್ಕ್ ಕಲ್ಚರ್ ಬೇರೆ ಇದೆ. ಪರ್ಸ್ನಲಿ ಸಿ ಅಗೇನ್ ಫಾರ್ ಎನಿ ಆರ್ಟಿಸ್ಟ್, ವಾಟ್ ಯು ಆರ್ ಇನ್ ಪರ್ಸನ್ ಯು ಆ್ಯಕ್ಚುಲಿ ಪುಟ್ ಇಟ್ ಔಟ್. ಸೊ ವರ್ಕ್ದು ಏನೋ ಒಂದು ಮಜಾ ಮಾಡಿಕೊಂಡು ಹೇಗೆ ಮಾಡ್ತೀವಿ, ಹಾಗೆ ಎಷ್ಟು ಸೀರಿಯಸ್ ಆಗಿ ಮಾಡ್ತೀವಿ. ಬೇಸಿಕಲಿ ನಾನು ತುಂಬ ಸೀರಿಯಸ್ ಮನುಷ್ಯ. ಸೊ ಅದನ್ನೆಲ್ಲ ಅಲ್ಲಿ ಆ್ಯಕ್ಚುಲಿ ಅದೇ ಕಲ್ತಿದ್ದು. ಸರ್ದು ಅಷ್ಟೇ, ಸರ್ ಮಾತೇ ಆಡ್ತಾ ಇರಲಿಲ್ಲ. ರೆಹಮಾನ್ ಸರ್ ಮಾತಾಡಿದ್ರೆ ಅದು ದೊಡ್ಡ ವಿಷಯ, ನಕ್ಬಿಟ್ರು, ನೋಡಿದ್ರು, ಮಾತಾಡಿದ್ರು. ಇವತ್ತು ಅವ್ರು ಹಾಗೆ ಇದ್ದಾರೆ, ಅವ್ರು ಜಾಸ್ತಿ ಮಾತಾಡಲ್ಲ, ವರ್ಕೇ ಮಾತಾಡೋದು. ಅದೊಂದು ಕಲೀಲಿಲ್ಲ. ಬಟ್ ದಟ್ ಈಸ್ ವೆರಿ ವೆರಿ, ಐ ಥಿಂಕ್ ಇಟ್ ವಿಲ್ ಕಮ್ ವಿತ್ ದ ಏಜ್ ಅಂತ ಅನ್ಸುತ್ತೆ, ಇಟ್ ವಿಲ್ ಕಮ್ ವಿತ್ ದ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಸೊ ಯಾ, ಈ ಥರದ್ದು ಒಂದಷ್ಟು ವಿಷಯಗಳಿದೆ. ಅವರ ಒನ್ ಆಫ್ ದ ಪ್ರಾಜೆಕ್ಟ್ ಸೂಫಿ ಆನ್ಸಂಬಲ್ಗೆ, ಅದರಲ್ಲಿ ನೀವು ಒಂದು ಒನ್ ಆಫ್ ದ ಚಿಕ್ಕ ಭಾಗ ಆಗಿದ್ರೆ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ, ಅವರ ಅಂಡರ್ ಅವ್ರ ಕಾಲೇಜಲ್ಲಿ ಕಲಿಯೋದು ಒಂದಾದ್ರೆ, ಅವರ ಪ್ರಾಜೆಕ್ಟ್ ಅಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ. ಖುಷಿ ಏನಂತ ಅಂದ್ರೆ, ನಾನು ಅವ್ರ ಪ್ರಾಜೆಕ್ಟ್ಸ್ ಸಿನಿಮಾದಲ್ಲಿನೋ ಕೋರಸ್ ಹಾಡೋದಾಗ್ಲಿ, ಯಾವ್ದೋ ಒಂದು ಶೇಖರ್ ಪ್ಲೇ ಮಾಡೋದಾಗ್ಲಿ, ಈ ಥರದ್ದೇನೋ ಒಂದು ಚಿಕ್ಕ 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 ವರ್ಕ್ಗಳು ಮಾಡಿದ್ದೀನಿ. ಆ್ಯಂಡ್ ನಾನು ಇವಾಗ ಸೂಫಿ ಆನ್ಸಂಬಲಲ್ಲಿ ತುಂಬ ಜನ ಘಟಾನ್ಘಟಿಗಳೇ ಇದ್ದಿದ್ದು, ಏನಂತಾರೆ ಎಲ್ಲ ಒಳ್ಳೆ ಮ್ಯೂಸಿಷಿಯನ್ಸು. ಅವ್ರಗಳ ಜೊತೆ ನಾನು ಆ್ಯಕ್ಚುಲಿ ಅಲ್ಲೂ ತುಂಬ ಚಿಕ್ಕ ಹುಡುಗ, ನಾನು 17 ವರ್ಷ ಚೈಲ್ಡ್. ಸೊ ಅವರ ಮಧ್ಯದಲ್ಲಿ ಸರ್ ಮುಂದೆ ಕೂತ್ಕೊಂಡು ಖವಾಲಿ ಹಾಡೋದು, ಅಯ್ಯೋ ಲೈಕ್ ಇವತ್ತಿಗೂ ಅದೇ ಖುಷಿ. ನಾನು ಹಾಡಿದ್ದೀನಿ ಅವ್ರ ಮುಂದೆ, ಅವ್ರು ನನ್ನ ನೋಡಿದ್ದಾರೆ ಅನ್ನೋದೇ ಖುಷಿ. ಆ್ಯಂಡ್ ನಂದು ಇದೇ ಥರ ತಲೆ ಇತ್ತು, ಇನ್ನೂ ಜಾಸ್ತಿ ಮುಡಿ ಕಾರ್ತಿಕ್ ಅನ್ನೋರು ಲೈಕ್. ಸೊ ಹಾಗಾಗಿ ಈ ಥರದ್ದೆಲ್ಲ ಅಂದರೆ ಇಟ್ ಈಸ್ ಆಲ್, ಮತ್ತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಈ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಎಸ್, ನಮಗೋಸ್ಕರ ಒಂದು ಸೂಫಿ ಅಥವಾ ಖವಾಲಿ, ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಥರದ್ದು ಹಾಡು ಹಾಡ್ಬೇಕಂತ, ಆದರೆ ನಮಗೆ ಕೇಳಬೇಕಂತ ಆಸೆ. ಬಗರ್ದಾಬೆ ಬಲಾ उफ्तादो कश्ती ज़ईफ़ाने की किस्ता रातों पुश्ती बहके ख्वाजाए उस्मान वारू मदद पुन्या मोइनुद्दीन चिश्ती ख्वाजा आपका दर नूरानी, ख्वाजा आपका दर नूरानी नूरानी, ख्वाजा आपका दर नूरानी नूरानी. ಸೂಪರ್, ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಒಂದು ಹೈಪಲ್ಲಿ ಸೂಪರ್. ಇದರ ಒಂದು ಟ್ರೈನಿಂಗ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಇಟ್ಕೊಂಡು ಯು ಸ್ಟಾರ್ಟ್ ಮ್ಯೂಸಿಕ್ ಕಂಪೋಸಿಷನ್, ಮ್ಯೂಸಿಕ್ ಡೈರೆಕ್ಷನ್. ಸೀರಿಯಲ್ಗೆ ಸ್ಟಾರ್ಟ್ ಮಾಡ್ತೀರಾ ಅಟ್ ದಿ ಬಿಗಿನಿಂಗ್? ಫಸ್ಟ್ ಸೀರಿಯಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದು ಐ ಗೆಸ್ ಆಕಾಶ ದೀಪ ಅಂತ. ಅದು ಮಜಾ ಏನಂದ್ರೆ, ಅವರು ನನ್ನ ಚೈಲ್ಡ್ ಆರ್ಟಿಸ್ಟ್ ಆಗಿ ಸಕ್ರಬೇಲ್ ಶ್ರೀನಿವಾಸ್ ಡೈರೆಕ್ಟರು, ಅವರು ನನ್ನ ನೋಡಿದ್ರು, ಒಂದು ಸೀರಿಯಲಲ್ಲಿ ಮಾಡಿಸಿದ್ರು. ಅವ್ರಿಗೇನಂದ್ರೆ ಇನ್ನಿಷ್ಟುದ್ದ ಬೆಳೆದಿರ್ಬೋದು ಹುಡುಗ ಅಂತ. ಅವರು ಫೋನ್ ಮಾಡಿದ್ರು, ನಾನು ಮುಂಬೈಲಿದ್ದೆ ಅವಾಗ. ಅಂದರೆ ಇನಿಷಿಯಲ್ ನಂದು ಏನೇ ಪ್ರಾಜೆಕ್ಟ್ಸ್ ಆಯಿತು, ಆಕಾಶದೀಪ, ಕಿನ್ನರಿ, ಒಂದಷ್ಟು ಪ್ರಾಜೆಕ್ಟ್ಸ್ ಏನಾಯಿತು ಅದೆಲ್ಲ ನಾನು ಏನದು ಮುಂಬೈಯಿಂದನೇ ಮಾಡ್ತಾ ಇದ್ದಿದ್ದು. ಸೊ ಅವ್ರನ್ನ ಬರಕ್ಕೆ ಹೇಳಿ ಯಾವಾಗಾದರೂ ಇಲ್ಲಿ ಬೆಂಗಳೂರಿಗೆ ಬಂದರೆ ನೆಕ್ಸ್ಟ್ ಮಂತ್ ಬರ್ತಾನಂತೆ ಅಂತ ಹೇಳಿಬಿಟ್ಟು, ಅದು ಲ್ಯಾಂಡ್ಲೈನಿಗೆ ಫೋನ್ ಮಾಡಿದರು. ಅವಾಗ ಲ್ಯಾಂಡ್ಲೈನ್ ಇತ್ತಲ್ಲ ಅದು ಅಂತ. ಸೊ ಓಕೆ ಫೈನ್ ಅಂದ್ಕೊಂಡು ನಾನು ಅವ್ರನ್ನ ಮೀಟ್ ಮಾಡಕ್ ಹೋದೆ. ಏನಪ್ಪ ಹಿಂಗಾಗ್ಬಿಟ್ಟಿದ್ಯಾ ನೀನು, ಇಲ್ಲಿ ಬರ್ತಾ ಇದೆಯಾ? ನಾನೇನು ಜಾಸ್ತಿ ಬೆಳೆದಿರ್ಲಿಲ್ಲ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಗಡ್ಡ ಮೀಸ ಎಲ್ಲ ಬಂದಿತ್ತಲ್ಲ, ಏನಿದು ಹಿಂಗಾಗ್ಬಿಟ್ಟಿದ್ಯಾ ಅಂತ. ಇಲ್ಲ ಇವಾಗ ಏನು ಮಾಡ್ತೀಯಾ, ಮ್ಯೂಸಿಕ್ ಡೈರೆಕ್ಷನ್ ಇದು ಮಾಡ್ತಾ ಇದೀನಿ, ಸ್ಟ್ರಗ್ಲಿಂಗು ಅಲ್ಲಿ ಅದು ಮಾಡ್ತಾ ಇದೀನಿ, ಇದು ಮಾಡ್ತಾ ಇದೀನಿ.
ಹೌದಾ, ನಮ್ದೊಂದು ಸೀರಿಯಲ್ ಇದೆ, ಮ್ಯೂಸಿಕ್ ಟ್ರೈ ಮಾಡ್ತೀಯ. ದೊಡ್ಡ ಮನಸ್ಸದು, ತುಂಬಾ ದೊಡ್ಡ ಮನಸ್ಸದು. ಅಂದರೆ ಯಾರೋ ಒಬ್ಬ ಏನೂ ಪ್ರೂವ್ ಮಾಡಿಲ್ಲ, ಏನೂ ಇಲ್ಲ, ಏನೋ ಹೇಳ್ತಾ ಇದ್ದಾನೆ, ಅವನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಏನದು ಕೇಳಲಿಲ್ಲ, ಮಾಡಲಿಲ್ಲ, ಲಿರಿಕ್ಸ್ ತಂದು ಕೊಟ್ಟರು, ದುಡ್ಡು ಕೊಟ್ಬಿಟ್ರು, ಮಾಡು ಅಂತ ಅಂದರು. ಅಂದರೆ ಯಾರೋ ಒಬ್ರನ್ನ ನಂಬಿ ನಾವು ಒಬ್ರು ಕೆಲಸ ಕೊಟ್ಟರೆ ಆ್ಯಕ್ಚುಲಿ ಎಷ್ಟೊಂದು ಜನ ಪ್ರೂವ್ ಮಾಡ್ಕೋಬಹುದು. ಗೊತ್ತಿಲ್ಲ ಪ್ರೂವ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಯಿತು ಸಾಂಗು. ಸೊ ಅದು ಆಕಾಶದೀಪ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸುವರ್ಣಲ್ಲಿ. ಅಲ್ಲಿಂದ ಹಾಗೆ ಕೇಸ್ ನಂಬರ್ 18/9 ಅಂತ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ. ನಾನು ಆ್ಯಕ್ಟಿಂಗ್ ಬಿಟ್ಬಿಟ್ಟಿದ್ದೆ, ಬಟ್ ಅಗೇನ್ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಆ್ಯಕ್ಟ್ ಮಾಡಿದೆ. ಅದರ ಥ್ರೂ ನನಗೆ ವಾಪಸ್ ಏನದು ಪುಟ್ಗೌರಿ ಸಿಕ್ತು. ರಾಮ್ಜಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಕೊಟ್ರು, ಮಗೇಶ್ ರಾವ್ ಅಂತ ಡೈರೆಕ್ಟ್ರು. ಸೊ ಪುಟ್ಗೌರಿ ಸಿಕ್ತು. ಆ್ಯಂಡ್ ದೆನ್ ಅದರಿಂದ ಒಂದು ಎಲ್ಲೋ ಒಂದು ಕಡೆ ಬೇರೆ ಥರ ಆಯಿತು. ಅಂದರೆ ಆವತ್ತಿನ ದಿನಕ್ಕೆ ತುಂಬ ದೊಡ್ಡ ಹಿಟ್ಟು ಸಾಂಗು. ಅಂದರೆ ನಿಮ್ಮ ಒಂದು ಜರ್ನಿಲಿ ನೋಡಿದ್ರೆ ಐ ಗೆಸ್ ಇಟ್ಸ್ ಡೆಫಿನೆಟ್ಲಿ ಅ ಮೈಲ್ ಸ್ಟೋನ್. ಎಕ್ಸಾಕ್ಟ್ಲಿ. ಅಂದರೆ ಇವಾಗಲೂ ಒಂದು 56 ಏನೋ ಸೀರಿಯಲ್ಸ್ ಆಗಿದೆ, ಎಲ್ಲರೂ ಪುಟ್ಗೌರಿ ಅಂತಾನೆ ಹೇಳೋದು. ಸೊ ಈವನ್ ಅದರ್ ಸಾಂಗ್ಸ್ ಆರ್ ಆಲ್ಸೋ ಪೀಪಲ್ ನೋ ಅಬೌಟ್ ಇಟ್. ಬಟ್ ಏನಂದ್ರೆ ಪುಟ್ಗೌರಿ ಮ್ಯೂಸಿಕ್ ಡೈರೆಕ್ಟರ್, ಪುಟ್ಗೌರಿ ಸಿಂಗರು ಅಂತಾನೆ ಆಗಿರೋದು. ಸೊ ದಟ್ ಚೇಂಜ್ಡ್ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಲೈಫ್. ಸೊ ಐ ವಾಸ್ ನಾಟ್ ಹಿಯರ್, ಐ ಹ್ಯಾಡ್ ಟು ಕಮ್ ಹಿಯರ್. ಅಂದರೆ ನಾನು ಮುಂಬೈಯಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕಾಯಿತು, ಜಗಲ್ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಇಲ್ಲಿ ವರ್ಕ್ ಜಾಸ್ತಿ ಆಗಿದ್ರಿಂದ ಬಂತು. ಸೊ ಅದು ಹಾಗಾಯಿತು. ಆ್ಯಂಡ್ ಸೀರಿಯಲ್ಗೆ ಒಂದು ಟೈಟಲ್ ಟ್ರ್ಯಾಕ್ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಕೊಡೋದಿದೆ, ಆ್ಯಕ್ಚುಲಿ ಇಟ್ಸ್ ಅ ಚಾಲೆಂಜಿಂಗ್ ಅನಿಸುತ್ತೆ. ಯಾಕಂದರೆ 1-1.5 ನಿಮಿಷ ಇರ್ಬೋದು ಟೈಟಲ್ ಟ್ರ್ಯಾಕ್. ಅಷ್ಟರಲ್ಲಿ ನಾವು ಒಂದು ಕನೆಕ್ಟ್ ಆಗ್ಬಿಡ್ಬೇಕು ಆಡಿಯನ್ಸ್ಗೆ. ಅಂದ್ರೆ ಆ ಟ್ಯೂನ್ ಕೇಳ್ತಿದ್ದಂಗೆ ಈ ಸೀರಿಯಲ್ದೆ ಇದು ಆ ಹೀರೋಯಿನ್ಗೆ ಸೂಟ್ ಆಗೋದು, ಹೀರೋಗೆ ಸೂಟ್ ಆಗೋದು ಅನ್ಸ್ಬಿಡ್ಬೇಕು. ಸೊ ಹೌ ಡು ಯು ವರ್ಕ್ ವೆನ್ ಯು ಹ್ಯಾವ್ ಟು ಗಿವ್ ಮ್ಯೂಸಿಕ್ ಫಾರ್ ಅ ಸೀರಿಯಲ್? ಅಂದ್ರೆ ನೀವು ಯು ಸಿಟ್ ವಿತ್ ಡೈರೆಕ್ಟರ್, ಆ ಥೀಮ್ ಏನು, ಕತೆ ಏನು ಅಂತ ಕೇಳಿ ಡಿಸ್ಕಸ್ ಮಾಡಿ ಮಾಡ್ತೀರಾ, ಅಥವಾ ವಾಟ್ಸ್ ಯುವರ್ ಪ್ರೋಸೆಸ್? ಸೊ ಎಸ್, ಅಂದರೆ ಬೇಸಿಕಲಿ ನಾನು ಬಂದಿದ್ದು ಎಂಟ್ರಿ ಕೊಟ್ಟಾಗ ಹೇಗಿತ್ತು ಅಂದರೆ ಸೀರಿಯಲ್ ಅಲ್ಲಿ ಟೈಟಲ್ ಟ್ರ್ಯಾಕ್ಸ್ ಹಾಕ್ತಾ ಇರಲಿಲ್ಲ. ಹೌದು, ಅವಾಗಿನ ಕಾಲಕ್ಕೆ ನಾನು ಬಂದೆ. ಮುಂಚೆ ಆದ್ರೆ ಫುಲ್ ಹಾಕ್ತಿದ್ರು ಎಲ್ಲ. ನಮಗೆ ದಂಡಪಿಂಡಗಳು ಗೊತ್ತು, ಮುಕ್ತ ಗೊತ್ತು, ಇವಾಗ್ಲೂ ಬಾಯಲ್ಲಿ ಇರುತ್ತೆ ನಿಮ್ಗೆಲ್ಲರಿಗೂ. ಸೊ ಆ ಥರ ಟೈಮಲ್ಲಿ ಇದ್ದಿದ್ದು ಓಕೆ. ನಾನು ಇವಾಗ ಸಾಂಗ್ ಮಾಡಿದ್ದೀನಿ, ಒಂದೇ ಒಂದು ಲೈನ್ ಹಾಕ್ತಾರೆ, ಆ ಟೈಮಲ್ಲಿ ನಾನು ಬಂದಿದ್ದು. ಬಟ್ ಎಸ್, ಬೇಸಿಕಲಿ ಕಥೆ ಕೇಳ್ತೀನಿ. ಅಂದರೆ ಫ್ಯೂಚರ್ ಏನಿರುತ್ತೆ ಅನ್ನೋದು ಆಬ್ವಿಯಸ್ಲಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಕತೆ ಕೇಳ್ತೀನಿ. ಕತೆ ಕೇಳಿ ಅಗೇನ್ ಯಾರ ಪಾಯಿಂಟ್ಗೆ ಅದು ಸಾಂಗ್ ಬೇಕು. ಒಂದೊಂದ್ಸತಿ ಇವಾಗ ಒಂದು ಪುಟ್ಗೌರಿ ಯಾರು ಅಂತ ಹೇಳ್ತಾರೆ. ಇನ್ನೊಂದು ಯಾವುದೋ ಒಂದು ಬಲು ಅಪರೂಪ ನಮ್ಮ ಜೋಡಿ ಅಂತ ಒಂದು ಸೀರಿಯಲ್ ಬಂದಿತ್ತು ಝೀನಲ್ಲಿ. ಅದು ಆಕ್ಚುಲಿ ಅತ್ತೆ ಸೊಸೆ ಸೀರಿಯಲ್. ಇಬ್ರು ಮಾತಾಡಿಸ್ಬೇಕು, ಒಂದೇ ಹುಡುಗಿ ಬಗ್ಗೆ ಮಾತಾಡೋಕ್ಕಾಗಲ್ಲ. ಒಂದು ಇವಾಗ ಸೀತಾ ವಲ್ಲಭ ಇರ್ಬೋದು, ಅವರಿಬ್ಬರ ಬಗ್ಗೆ ಹೇಳಬೇಕು, ಒಂದು ಥರ್ಡ್ ಪಾಯಿಂಟ್ ಆಫ್ ವ್ಯೂ. ಸೊ ಅರ್ಥ ಆಗ್ಬೇಕು ನನಗೆ. ಅಂದರೆ ಇವಾಗ ಏನೋ ಒಂದು ಲಿರಿಕ್ಸು, ನಾನು ಯೂಶಲಿ ನನ್ನ ಅಪ್ರೋಚ್ ಹೇಗೆ ಅಂತ ಅಂದರೆ ಐ ವಾಂಟ್ ದೆಮ್ ಟು ಯೂಸ್ ಇಟ್ ಫಾರ್ ಲಾಂಗರ್ ಟೈಮ್. ಸೊ ನಂದೊಂದು ಬೇರೆ ಅಪ್ರೋಚ್ ಇದೆ. ಅಂದರೆ ಫಾರ್ ಎವರ್ ಒಂದು ಜನರಲೈಸ್ಡ್ ಆಗಿ ಒಂದು ಸಾಂಗ್ ಮಾಡಿದ್ರೆ ಇದನ್ನು ಇಟ್ಕೊಂಡು ಸೊ ದಟ್ ದೇ ಕ್ಯಾನ್ ಯೂಸ್ ಇಟ್ ಮೋರ್ ಅನ್ನೋದು. ಅಂದರೆ ಇವಾಗ ಅದು ವರ್ಕ್ ಆಗ್ತಾ ಇದೆ. ಕೆಲವು ಇದರಲ್ಲಿ ವಾಪಸ್ ಟೈಟಲ್ ಸಾಂಗನ್ನು ಹಾಕ್ತಾರೆ. ಆ್ಯಂಡ್ ಸಿಚುವೇಶನಲ್ಲಿ ಅದು ವರ್ಕ್ ಆಗಬೇಕು ಅನ್ನೋದು ನನ್ನ ಅಪ್ರೋಚು. ಸೊ ಮೋಸ್ಟ್ ಆಫ್ ಮೈ ಸೀರಿಯಲ್ಸ್ ಆರ್ ಲೈಕ್ ಏನಂದರೆ ಸಿಚುಯೇಷನಲ್ ಸಾಂಗ್ಸ್ ಥರ ಆಗತ್ತೆ, ಪ್ಲಸ್ ಟೈಟಲ್ ಅನ್ನೋದಿರುತ್ತೆ. ಅಗೇನ್ ಸ್ಟೀರಿಯೋ ಟೈಪ್ ಆಗಿತ್ತು ಒಂದು ಟೈಮಲ್ಲಿ. ಅಂದರೆ ಎಲ್ಲ ಒಂದೇ ಥರ ಬರ್ತಾ ಇತ್ತು. ಕಟ್ ಮಾಡಿದ್ರೆ ಅದನ್ನು ಬ್ರೇಕ್ ಮಾಡೋದಕ್ಕೆ ಡ್ರಾಮಾ ಜೂನಿಯರ್ಸ್ ಅಂತ ಬಂತು. ಆ್ಯಂಡ್ ದೆನ್ ಏನೋ ಒಂದು ದೊಡ್ಡದು ಮಾಡಬೇಕು ಅಂದ್ಬಿಟ್ಟು ಸೋನು ನಿಗಮ್ ಅವ್ರನ್ನ ಫಸ್ಟ್ ಟೈಮ್ ಕನ್ನಡ ಏನದು ಕಿರುತೆರೆ ಏನದು ಟೆಲಿವಿಷನ್ನಿಗೆ ಕರ್ಕೊಂಡು ಬಂದು ಹಾಡ್ಸಿದ್ದಾಯಿತು. ಆ್ಯಂಡ್ ದೆನ್ ಅದರಲ್ಲೇ ಅಂದರೆ ನನಗಿರೋ ಒಂದು ಚೌಕಟ್ಟಲ್ಲಿ ಏನೇನು ಹೊಸದಾಗಿ ಟ್ರೈ ಮಾಡ್ಬೋದೋ, ಏನೇನು ಮಾಡ್ಬೋದೋ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಇಟ್ ಈಸ್ ಗೋಯಿಂಗ್ ವೆಲ್. ಅದೇ ಥರ ಸಿನಿಮಾಗೆ ಮ್ಯೂಸಿಕ್ ನೀಡೋದು ಅಗೇನ್ ಇಟ್ಸ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಐ ಥಿಂಕ್ ಅದೊಂದು ಪ್ರಾಸೆಸ್. ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಒಂದು ಮೂವಿ ಮುಗಿಯೋವರೆಗೂ, ಯಾಕಂದರೆ ಆ್ಯಕ್ಟಿಂಗ್ ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ, ಸ್ಕ್ರೀನ್ ಪ್ಲೇ, ಕ್ಯಾಮ್ರಾ ಎಷ್ಟು ಇಂಪ್ಯಾಕ್ಟ್ ಆಗುತ್ತೋ, ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಅನ್ನೋದು ಬಿಗ್ ಪಾರ್ಟ್. ಇಲ್ಲ, ಅದೇನಾಗುತ್ತೆ ಅಂದರೆ ಅವ್ರು ಬಂದು ಇಟ್ಸ್ ಅನ್ ಇನ್ವಿಟೇಷನ್ ಬೇಸಿಕಲಿ. ನೀವು ಸಾಂಗ್ ರಿಲೀಸ್ ಆಗುತ್ತೆ, ಸಾಂಗ್ ಕೇಳ್ತೀರಾ, ಇಷ್ಟ ಆಯ್ತಾ ಸಿನಿಮಾ ಹೋಗೋಣ ಅಂತ ಅನ್ಕೋತೀರಾ. ಸಾಂಗ್ ಇಷ್ಟ ಆಗಲಿಲ್ಲ ಅಂದರೆ ಇಟ್ಸ್ ಗಾನ್. ಸೊ ಸೀರಿಯಲಲ್ಲಿ ಏನಾಗುತ್ತೆ, ನಾನು ಆ ಒಂದು ಲೈನಲ್ಲಿ ಎಲ್ಲರನ್ನೂ ಕೂಡಿಸ್ಬಿಡ್ಬೇಕು.
ಇದು ಪುಟ್ ಗೌರಿ ಮದುವೆ ಕಿನ್ನರಿ ಕಿನ್ನರಿ ಎಲ್ಲೋ ಒಂದ್ ಕಡೆ ಇದ್ರಲ್ಲಿ ಕೂಡಿಸ್ಬಿಡ್ಬೇಕು. ಇದ್ರಲ್ಲಿ ನನಗೆ ಆಪ್ಷನ್ಸ್ ಇದೆ. ಒಂದ್ ಸಾಂಗ್ ನೀನ್ ಇದನ್ನ ಮಾಡ್ಬೇಕು, ಒಂದ್ ಸಾಂಗ್ ಇದನ್ನ ಮಾಡ್ಬೇಕು, ಅಂಡ್ ಯಾವ್ದನ್ನು ಇದು ಹಿಟ್ ಆಗೋದ್ ಬೇಡ ಅದು ಹಿಟ್ ಆಗ್ಲಿ ಅಂತ ಮಾಡಕ್ಕಾಗಲ್ಲ, ಎಲ್ಲ ಹಿಟ್ ಆಗ್ಬೇಕು ಅಂತಾನೆ ಮಾಡೋದು. ಸೊ ಇಟ್ಸ್ ಅ ಡಿಫ್ರೆಂಟ್ ಪ್ರೆಷರ್. ಒನ್ ಥಿಂಗ್ ಪ್ರೆಷರ್ ತಗೊಂಡ್ರೆ ಇನ್ನೊಂದು ಏನಾಗುತ್ತೆ ಅಂತ ಅಂದ್ರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಏನ್ ಬರುತ್ತೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಸಾಂಗ್ಸ್ ಮಾಡ್ತೀನಿ ಬೇಸಿಕಲಿ. ಅಂದ್ರೆ ಒಂದು ಸಾಂಗ್ ಮಾಡ್ತೀನಿ, ಇದೊಂದು ಯಾವುದೋ ಒಂದು ಸಿಚುಯೇಷನ್ಗೆ ಅದು ಸಾಂಗು ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ, ಅಂದರೆ ಹಾಕ್ಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಏನು ಪ್ಯಾಟರ್ನಲ್ಲಿ ನಾನು ಏನೋ ಒಂದು ಇನ್ಸ್ಟ್ರೂಮೆಂಟೇಷನ್ ಏನು ಮಾಡ್ತೀನಿ ಅದನ್ನು ಯೋಚನೆ ಮಾಡೇ ಈ ಸಾಂಗ್ನು ನಾನೇನೋ ಕಂಪೋಸ್ ಮಾಡಬೇಕು ಅನ್ನೋದಿರುತ್ತೆ. ಆ್ಯಂಡ್ ಅಗೇನ್ ಅದೊಂದು ಇನ್ವಿಟೇಷನ್ ಆಗಲೇಬೇಕು, ಅದೊಂದು ಹುಕ್ಕು ಜನಕ್ಕೆ ಅದು ರೀಚ್ ಆಗಲೇಬೇಕು. ಆ್ಯಂಡ್ ಅದು ಕಮರ್ಷಿಯಲ್ ಅಪ್ರೋಚಾ ಅಥವಾ ಕ್ಲಾಸಿಕ್ ಅಪ್ರೋಚಾ, ಸ್ವಲ್ಪ ಮಾಸೆ ಬೇಕಾ, ಕ್ಲಾಸ್ ಆಗಬೇಕಾ, ಇವೆಲ್ಲ ಇದೆ. ಬಟ್ ಸಿನಿಮಾ ಇಸ್ ಒನ್ ಡಿಫ್ರೆಂಟ್ ಫೀಲ್, ಅದೊಂದು ಜರ್ನಿ. ಅಂದರೆ ಲೈಕ್ ಅದು ಅಂದರೆ ನೀವು ಹುಟ್ಟೋ ಪ್ರೋಸೆಸ್ಸಿಂದ ಹಿಡಿದು ಅದು ಫುಲ್ ಬೆಳೆಯೋ ಪ್ರೋಸೆಸ್ವರೆಗೂ ನೀವು ಇರಲೇಬೇಕು. ಸೊ ಆ ಜರ್ನಿ ಮಜಾ ಇದೆ, ಅದು ನೆಕ್ಸ್ಟ್ ಲೆವೆಲ್, ಅದು ಬೇರೆ. ಖಂಡಿತ. ಇವಾಗ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಸೀರಿಯಲ್ ಇರಬಹುದು ಅಥವಾ ಸಿನಿಮಾ ಇರಬಹುದು, ಏನಾಗುತ್ತೆ ಅಂತಂದರೆ ನಾವು ನೋಡ್ತಿರ್ತೀವಿ, ಗಮನಿಸ್ತಿರ್ತೀವಿ, ನಮಗೆ ಅದೊಂದು ಮೊನಾಟೋನಸ್ ಅಂತ ಅನಿಸ್ಬಾರ್ದು ಆಡಿಯನ್ಸ್ಗೆ. ಇದರಲ್ಲೂ ಹೀಗೆ ಇತ್ತು, ಸೊ ನೆಕ್ಸ್ಟ್ ಇದರಲ್ಲೂ ಹಾಗೆ ಆಗಿರುತ್ತೆ. ಅಥವಾ ಕೆಲವು ಸರ್ತಿ ಏನಾಗುತ್ತೆ ಅಂದ ತಕ್ಷಣ ಈ ಹಾಡನ್ನ ಕೇಳಿದ ತಕ್ಷಣ ಇವರೇ ಮಾಡಿರ್ಬೋದು ಅನ್ನೋ ಥರನೂ ಆಗ್ಬಿಡುತ್ತೆ. ನಿಮಗೆ ಇದು ಡು ಯು ಥಿಂಕ್ ದಿಸ್ ಇಸ್ ಒಂಥರ ಮೊನಾಟೋನಸ್ ಆಗಿ ರಿಪೀಟ್ ಆಗ್ತಿದೆ ಅಂತ ಅನ್ಸುತ್ತಾ, ಅಥವಾ ಡು ಯು ಥಿಂಕ್ ಇಟ್ಸ್ ಲೈಕ್ ಅ ಟ್ರೇಡ್ ಮಾರ್ಕ್, ಇದು ಇವ್ರು ಮಾಡಿದ್ರೆ ಹೀಗಿರುತ್ತೆ ಅನ್ನೋದು? ಸಿ ಆ್ಯಕ್ಚುಲಿ ಇಲ್ಲಿ ಎರಡು ವಿಷಯ. ಒಂದು, ವೆನ್ ಯು ವಾಂಟ್ ಟು ಬಿ ಇನ್ ಬಿಸ್ನೆಸ್ ಯು ಕ್ಯಾನ್ ಬಿ ಏನಂದ್ರು ಮೊನಾಟನಸ್. ನೀವು ಬಿಸ್ನೆಸ್ ಅಲ್ಲಿ ಇರಬೇಕು ಅಂತ ಅಂದ್ರೆ ನೀವೇನೋ ಒಂದು ಹೊಸದಾಗಿ ಕೊಡ್ತಾ ಇರಬೇಕು. ಬಟ್ ಅದರಲ್ಲಿ ನಿಮ್ದೊಂದು ಸಿಗ್ನೇಚರ್ ಇರಬೇಕು. ಅಂದ್ರೆ ಇನಿಷಿಯಲಿ ನನ್ಗೆ ಅದೇ ಫೇಸ್ ಆಗಿದ್ದು. ಏನಂತ ಅಂದ್ರೆ ಯಾವುದೋ ಒಂದು ಹಿಟ್ ಸಾಂಗ್ನ ಇಟ್ಕೊಂಡು ಎಲ್ರಿಗೂ ಅದೇ ಬೇಕಾಗಿತ್ತು ನಂಗೆ, ಇದೇ ಥರ ಮಾಡಿ ಇದೇ ಥರ ಮಾಡಿ ಇದೇ ಥರ ಮಾಡಿ. ಬಿಕಾಸ್ ಅದನ್ನ ಅಗೇನ್ ಯಾವುದೋ ಒಂದು ಹಿಟ್ ಆಯಿತು ಅಂದರೆ ಎಲ್ಲರೂ ಅದೇ ಪ್ಯಾಟರ್ನ್ನ ಫಾಲೋ ಮಾಡ್ತಾರೆ. ವೆದರ್ ಇಟ್ ಇಸ್ ಮೂವಿ, ವೆದರ್ ಇಟ್ ಇಸ್ ವಾಟ್ ಎವರ್ ಇಟ್ ಇಸ್, ಮ್ಯೂಸಿಕ್ ಆಗಲಿ. ನಂದು ಹಂಗೆ ಆಗೋಯ್ತು. ನನ್ನ ರೆಫರೆನ್ಸ್ನೇ ನನಗೆ ಕೊಟ್ಬಿಟ್ಟು ಮಾಡಿ ಅನ್ನೋರು. ಅಂದರೆ ನನಗೆ ತುಂಬ ಖುಷಿ ವಿಷಯ ಅದು. ನಿಮ್ದು ಆ ಸಾಂಗ್ ಇದೆಯಲ್ಲ ಅದೇ ಥರ ಬೇಕು ಅನ್ನೋರು. ಯೂಶಲಿ ಬೇರೆ ಸಾಂಗ್ನ ತೊಗೊಂಡು ಬಂದು ಮಾಡಿ ಅಂತಾರೆ. ಬಟ್ ಇನಿಷಿಯಲಿ ಅದು ಮೊನಾಟೋನಸ್ ಅಂತ ಆಯಿತು. ಅದಾದಮೇಲೆ ನನ್ನ ಸಿಗ್ನೇಚರ್ ಇಟ್ಕೊಂಡು ಬೇರೆ ಏನೋ ಒಂದು ಹೊಸದಾಗಿ ಮಾಡಬೇಕು ಆಚೆ ಬಂದು ಅದನ್ನು ಇದಾಯಿತು. ಆಮೇಲೆ ನೀವು ಮಾಡ್ದಂಗಿಲ್ಲ ಅಂತಲೂ ಕೇಳ್ಪಟ್ಟೆ. ನಾನೇ ಮಾಡಿರೋದು, ನೀವು ಮಾಡ್ದಂಗಿಲ್ಲ ಅಂತ ಅಂದರೆ ಇಟ್ಸ್ ಟೋಟಲಿ ಡಿಫ್ರೆಂಟ್. ಹಾಗಿದೆ ಇದು ಒಂದು. ಅಂದರೆ ನೀವು ಇಟ್ ಡಿಪೆಂಡ್ಸ್ ಆನ್ ಯು ಹೌ ಯು ಬ್ಯಾಲೆನ್ಸ್. ಅಂದರೆ ಅವ್ರನ್ನೂ ಕನ್ವಿನ್ಸ್ ಮಾಡಿ, ಜನನ್ನೂ ಕನ್ವಿನ್ಸ್ ಮಾಡಿ, ನಿಮ್ಮ ಇಲ್ಲ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಕನ್ವಿನ್ಸ್ ಆಗಲ್ಲ. ಯಾವ್ದು ನಿಮಗೆ ಫೇವ್ರೇಟ್ ಅಂದರೆ ನಂಗೆ ನಿಜ ಯಾವುದು ಫೇವ್ರೇಟ್ ಇಲ್ಲ, ಅದು ಮಾಡಿದೆ ಇದು ಮಾಡಿದೆ ಇದಕ್ಕೊಂದೊಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ಬೋದು ಹೊರತು ಇದು ನನಗೆ ತುಂಬ ಇಷ್ಟ ಆಯಿತು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಯಾ ದಟ್ ವೇ ಇಟ್ಸ್ ಲೈಕ್ ದಟ್. ಆ್ಯಂಡ್ ಬಹುಶಃ ನಿಮಗಿದು ಬಹಳನೇ ಮೋಸ್ಟ್ ರಿಕ್ವೆಸ್ಟೆಡ್ ಇರಬಹುದು. ನೀವು ಎಷ್ಟು ಸರ್ತಿ ಹಾಡಿದಿರೋ ಇದನ್ನ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಬಟ್ ನಮಗೂ ಕೂಡ ಆ ಹಾಡಂದ್ರೆ, ಯಾಕಂದರೆ ಆ ಒಂದು ಪುಟ್ಟಗೌರಿ ಟೈಟಲ್ ಟ್ರ್ಯಾಕ್ ಏನಿದೆ ಬರೀ ಮ್ಯೂಸಿಕ್ ಅಂತಲ್ಲ, ಆ ಪದಗಳು, ಆ ಸಾಂಗ್ನ ಅರ್ಥ, ಅದರ ಒಂದು ಟ್ಯೂನಿಂಗ್ ಇರಬಹುದು, ಆ್ಯಂಡ್ ನಿಮ್ಮ ವಾಯ್ಸ್, ಐ ಗೆಸ್ ಎವ್ರಿಥಿಂಗ್ ಹ್ಯಾಸ್ ಪ್ಲೇಡ್ ಅ ರಿಯಲಿ ಡಿಫ್ರೆಂಟ್ ರೋಲ್. ಆ್ಯಂಡ್ ಎಲ್ಲದರದ್ದು ಒಂದು 100% ಇದೆ ಅಲ್ಲಿ. ಸೊ ನಮಗದು ಇಟ್ ಲುಕ್ಸ್ ಲೈಕ್ ಸಮ್ 1000% ಸಾಂಗ್ ಅನ್ನೋ ಥರ. ದಯವಿಟ್ಟು ಅದ್ರದ್ದು 2 ಲೈನು ನಮಗೋಸ್ಕರ ಲೈವ್ ಆಗಿ ಕೇಳ್ಬೇಕು ನಾವು. ಅದಕ್ಕೆ ಮೊಡವೆ ಕೂಡ ಮೂಡದ ಗಲ್ಲದ ಮೇಲೆ ಅರಿಶಿನ, ಅಕ್ಷರ ಕಲಿಯುವ ಕಾಲಕ್ಕೆ ಅಕ್ಷತೆ ಕಾಳಿನ ಸಿಂಚನ. ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ, ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ತುಂಬಾನೇ ಅಂದರೆ ಐ ಗೆಸ್ ಇದು ನೆವರ್ ಗೆಟ್ಸ್ ಓಲ್ಡ್. ನಿಮಗೆ ಎಷ್ಟೇ ವಯಸ್ಸಾದ್ರೂ ದಿಸ್ ವಿಲ್ ಆಲ್ವೇಸ್ ಸ್ಟೇ ಫಾರ್ ಎವರ್. ಐ ಥಿಂಕ್ ಅದು ಐ ಆಮ್ ಥ್ಯಾಂಕ್ಫುಲ್. ಅದು ಏನೋ ಇದು ಒಂದು ಸಾಂಗ್ ತುಂಬಾ ಜನಕ್ಕೆ ಅಂದರೆ ಖುಷಿಲೂ ಕೇಳ್ತಾರೆ, ಅಂದ್ರೆ ಬೇಜಾರಲ್ಲೂ ಕೇಳ್ತಾರೆ. ಸೊ ಹಾಗಾಗಿ ಇದು ಏನೋ ಆಯ್ತು, ಇಟ್ ಹ್ಯಾಪೆಂಡ್ ಅಷ್ಟೇ.
ಈಗ ಒಂದು ರಿಯಾಲಿಟಿ ಶೋಗೆ ಮ್ಯೂಸಿಕ್ ಮಾಡೋದು ಹೌ ಡಿಫ್ರೆಂಟ್ ಇಸ್ ಇಟ್? ಯಾಕಂದ್ರೆ ಅದು ದಿನಾ ಪ್ಲೇ ಆಗ್ತಾ ಇರುತ್ತೆ, ಶೋ ಪೂರ್ತಿ ಪ್ಲೇ ಆಗ್ತಾನೇ ಇರುತ್ತೆ, ಫುಲ್ ಕ್ಯಾಚಿ ಆಗಿರ್ಬೇಕು ಅದು. ಐ ಗೆಸ್ ಡ್ರಾಮಾ ಜೂನಿಯರ್ಸ್ ಡೆಫಿನೆಟ್ಲಿ ಇಸ್ ಅ ಹಿಟ್. ಎಸ್, ಇಟ್ಸ್ ಸೂಪರ್ ಹಿಟ್ ಆಕ್ಚುಲಿ. ಅದು ಅಂದ್ರೆ ಅದಕ್ಕಿಂತ ಮುಂಚೆನೂ ನಡೆದಿದೆ, ಡ್ಯಾನ್ಸಿಂಗ್ ಸ್ಟಾರ್, ಸೂಪರ್ ಮಿನಿಟ್ ಇದೆಲ್ಲ. ಸೊ ಇಟ್ಸ್ ಅ ಹುಕ್ ಬೇಸಿಕಲಿ. ಆ ಹುಕ್ಕು ಇರಿಟೇಟ್ ಆಗಬಾರ್ದು, ಬಿಕಾಸ್ ಇಟ್ ಇಸ್ ಪ್ಲೇಡ್ ಸೋ ಮೆನಿ ಟೈಮ್ಸ್. ನಿಮ್ಗೆ ಎಷ್ಟೋ ಸತಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾವುದೋ ಒಂದು ಫ್ಲೋರಲ್ಲಿ ಹಾಕ್ತಾ ಇರ್ತಾರೆ, ಅದು ನಿಮಗೆ ಎನರ್ಜಿ ಕೊಡಬೇಕು. ಸೊ ಡ್ರಾಮಾ ಜೂನಿಯರ್ಸ್ ಎಕ್ಸಾಂಪಲ್ ಏನಂದ್ರೆ, ಮಕ್ಕಳೆಲ್ಲ ಒಂದು ಟೈಮ್ 8 ಗಂಟೆ ಆದ್ಮೇಲೆ ಹಿಂಗೆ ಇದ್ಬಿಡೋರಂತೆ, ಸಾಂಗ್ ಫುಲ್ ಪ್ಲೇ ಮಾಡಿದ ತಕ್ಷಣ ಎದ್ದು ಬಂದು ಡ್ಯಾನ್ಸು. ಸೊ ಈ ಹುಕ್ಕು ನಿಮಗೆ ಇರಿಟೇಟ್ ಆಗ್ದಲ್ಲೇ ಮತ್ತೆ ಮತ್ತೆ ಅದು ಕೇಳಿದ್ರೂ ಮಜಾ ಕೊಡಬೇಕು ಅನ್ನೋದೊಂದು ಚಾಲೆಂಜಿಂಗು. ಅದು ಜನಕ್ಕೂ ಇಷ್ಟ ಆಗಬೇಕು. ಸೊ ದಿಸ್ ಇಸ್ ಒನ್ ಚಾಲೆಂಜಿಂಗ್. ಸೊ ನೀವು ತುಂಬಾ ಯೋಚನೆ ಮಾಡಿ ಹಾಗೆ ಹೀಗೆ ಮಾಡಿದ್ರು ಇದು ವರ್ಕ್ ಆಗಲ್ಲ, ಹಂಗನ್ಬಿಟ್ಟು ಏನೋ ಒಂದು ಮಾಡ್ತು ಅಂದ್ರೂ ವರ್ಕ್ ಆಗಲ್ಲ. ಸೊ ಒಂಥರ ಮಜಾ ಇದೆ ಈ ಥರ ರಿಯಾಲಿಟಿ ಶೋಸ್ ಮಾಡೋದಕ್ಕೆ, ಮಜಾ ಇದೆ. ನಿಮ್ಮ ಒನ್ ಆಫ್ ದ ರೀಸೆಂಟ್ ವರ್ಕ್ಸ್ ದಾಸ ಪುರಂದರ. ಎಸ್, ಪುರಂದರ ದಾಸರ ಒಂದು ಬಯೋಗ್ರಫಿಕಲ್ ಹೋಲ್ ಸೀರಿಯಲ್ ಈಗಲೂ ಟೆಲಿಕಾಸ್ಟ್ ಆಗ್ತಾ ಇದೆ. ಅದು ಶ್ರೀ ವಿದ್ಯಾಭೂಷಣರು ಅದಕ್ಕೆ ಟೈಟಲ್ ಟ್ರ್ಯಾಕ್ ಹಾಡಿದ್ದಾರೆ. ಅದು ರಿಲೀಸ್ ಆದಾಗ್ಲೇ ಅದು ಅಂದರೆ ಅದೊಂಥರ, ಆ್ಯಂಡ್ ನೀವು ಅದಕ್ಕೆ ಕಾರ್ತಿಕ್ ಶರ್ಮಾ ಮ್ಯೂಸಿಕ್ನ ನಾವು ಕೇಳಿದ್ದೆ ಬೇರೆ ರೀತಿ, ಯಾಕಂದರೆ ಆಗ್ತಾನೆ ಲಂಕೆ ಮೂವಿ ರಿಲೀಸ್ ಆಗಿತ್ತು, ಅದರ ಮಾಸಿ ಸಾಂಗ್ಸ್ ಎಲ್ಲ ಫುಲ್ ಕ್ಲಿಕ್ ಆಗಿಬಿಟ್ಟಿತ್ತು. ದಾಸ ಪುರಂದರ ವಾಸ್ ಅಂದರೆ ಏನೋ ಡಿಫ್ರೆಂಟ್ ಆಗಿ ಜನರಿಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ. ಆ್ಯಂಡ್ ಅಂಥ ಒಬ್ಬ ಗಾಯಕರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಹೇಗಿತ್ತು ಈ ದಾಸ ಪುರಂದರದ ಎಕ್ಸ್ಪೀರಿಯನ್ಸ್? ಫಸ್ಟ್ ಥಿಂಗ್ ಅದು ಪುಣ್ಯ. ಏನೇ ನಾವು ಇನ್ ದ ಸ್ಕೇಲ್ ಯಾವುದೋ ಒಂದು ದೊಡ್ಡ ಸಿನಿಮಾ ಮಾಡಿದ್ದೀವಿ, ಅಲ್ಲಿ ಮುಂಬೈಯಲ್ಲಿ ಇದು ವರ್ಕ್ ಮಾಡಿದ್ದೀವಿ, ಅದೆಲ್ಲ ಒಂದು ನಮ್ಮತನ ಒಂದು, ಆಮೇಲೆ ನಮ್ಮ ಕರ್ನಾಟಕದವರು ಆ್ಯಂಡ್ ಸಂಗೀತ ಪಿತಾಮಹ ಅವ್ರ ಬಗ್ಗೆ ಅಂದರೆ ಎಷ್ಟೋ ಸತಿ ನಾವು ಹೇಳೋದಕ್ಕೂ ತುಂಬ ಕಾನ್ಷಿಯಸ್ ಆಗಿ ಮಾತಾಡಬೇಕು. ಒಂದು ಅವ್ರ ಬಗ್ಗೆ ಒಂದು ಸೀರಿಯಲ್ ಆಗುತ್ತೆ, ಆ ಸೀರಿಯಲ್ಗೆ ಕಾರ್ತಿಕ್ ಶರ್ಮಾ ಮ್ಯೂಸಿಕ್ ಡೈರೆಕ್ಷನ್ ಯಾಕೆ ಅನ್ನೋದೊಂದು ಕ್ವೆಶ್ಚನ್ ಇದೆ. ಸೊ ಬೇಸಿಕಲಿ ಅವ್ರಿಗೆ ಏನು ಬೇಕಾಗಿತ್ತು ಅಂತ ಅಂದರೆ, ಅವ್ರಿಗೆ ದ ರಿಕ್ವೈರ್ಮೆಂಟ್ ವಾಸ್ ಅಗೇನ್ ಇಟ್ ಶುಡ್ ರೀಚ್ ಎವ್ರಿಬಡಿ, ಬಟ್ ಇಟ್ ಶುಡ್ ಬಿ ಹೇಗೆ ಅಂತ ಅಂದರೆ ಒಂದು ತುಂಬ ಸೂಕ್ಷ್ಮತೆಗಳು ಇಟ್ಕೊಳ್ಳೇಬೇಕು. ಯಾಕೆಂದರೆ ಅದು ತುಂಬ ದೊಡ್ಡ ಹೆಸರು ಆ್ಯಂಡ್ ಯಾರೋ ಮಾಡೋದಕ್ಕಾಗಲ್ಲ, ಆ್ಯಂಡ್ ಅದರಲ್ಲಿ ತಪ್ಪಾಗಬಾರ್ದು, ಬಟ್ ಎಲ್ರಿಗೂ ರೀಚ್ ಆಗಬೇಕು, ಇದು ವಿಷಯ. ಸೊ ಅದೇ ಆಫ್ಟರ್ ಅ ಲಾಟ್ ಆಫ್ ಡಿಸ್ಕಷನ್ ನನ್ನನ್ನು ಚೂಸ್ ಮಾಡಿದ್ರು. ಆ್ಯಂಡ್ ಅಗೇನ್ ಅದು ಕೇಳೋದಕ್ಕೆ ತುಂಬ ಮಜಾ ಇದೆ. ಅದು ತುಂಬ ಸೈಲೆಂಟ್ ಆಗಿಬಿಡ್ತೀನಿ ನಾನು ಅದು ಹೆಸರು ಹೇಳಿದ ತಕ್ಷಣ, ಬಿಕಾಸ್ ಅದು ನಿಮಗೆ ತುಂಬ ತಿಳಿದಿರೋರ ಮಧ್ಯದಲ್ಲಿ ನಾನು ಬಂದು ಏನೋ ಒಂದು ಮಾಡೋದಿದೆಯಲ್ಲ, ಅದು ತಿಳ್ಕೊಂಡೇ ಮಾಡಬೇಕು. ಒಂದು ಅದಷ್ಟು ತಿಳುವಳಿಕೆ ಇದೆಯಾ ಗೊತ್ತಿಲ್ಲ. ಸೊ ಅದಾಯಿತು. ಆ್ಯಂಡ್ ಅಗೇನ್ ಅದು ಇಟ್ ವಿಲ್ ನಾಟ್ ಎಂಡ್ ಇನ್ ಒನ್, ಅದೇ ಯಾವುದೋ ಒಂದು ಟೈಟಲ್ ಟ್ರ್ಯಾಕ್ ಮಾಡಿದೆ ಕೊಟ್ಬಿಟ್ಟೆ ಅಂತನೂ ಇಲ್ಲ. ಪ್ರತಿ ಒಂದು ಎಪಿಸೋಡಲ್ಲೋ ಅಥವಾ ಪ್ರತಿ ಒಂದು ಅಂದರೆ ವೀಕ್ಲಿ ಒಂದು 2-3 ಸಾಂಗ್ಸ್ ಅಂತೂ ಇದ್ದೇ ಇರುತ್ತೆ, ದಿಲ್ ಪ್ಲೇ. ಆ್ಯಂಡ್ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅಂದರೆ ಪುರಂದರದಾಸರು ಹುಟ್ಟೋಕ್ಕಿಂತ ಮುಂಚೆ ಮ್ಯೂಸಿಕ್ ಏನಿತ್ತು ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಪಿತಾಮಹ ಇವರು ಎಷ್ಟು ಸ್ವರಗಳನ್ನ ಬೇಸಿಕಲಿ ಪುರಂದರದಾಸರು ಏನು ಮಾಡಿದ್ರು ಅಂದರೆ, ಆ 7 ಸ್ವರಾನ ಇದು ಅಂತ ಒಂದು ಏನಂತಾರೆ ಒಂದು ಕ್ಲೀನಾಗಿ ಒಂದು ಅಂದರೆ ಇದು 7 ಸ್ವರ ಅಂದರೆ ಡಿಸೈನ್ ಮಾಡಿ ಇಟ್ರು, ಇದು ವಿಷಯ ಅಂತ. ಅದಕ್ಕಿಂತ ಮುಂಚೆ ನಿಮ್ಗೆ ಎಷ್ಟೋ ಸ್ವರಗಳಿದೆ, 1000 ಇದೆ. ನೀವು ಎಷ್ಟು ಬೇಕಾದರೂ ಸೆಮಿಟೋನ್ಸ್ ಇವಾಗಲೂ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಅದರಲ್ಲಿ ಇದು ಅಂತ ಮಾಡಿಟ್ಟವರು ಪುರಂದರದಾಸರು. ಅದಕ್ಕಿಂತ ಮುಂಚೆ ಅವ್ರು ಹಾಡ್ತಿದ್ದವರು ಏನು, ಅದಕ್ಕೂ ಒಂದು ಏನೋ ಒಂದು ಇದೆ, ಏನಂತಾರೆ ಅದಕ್ಕೂ ಒಂದು ಟೆಕ್ನಿಕಲ್ ಟರ್ಮ್ ಇದೆ, ಕ್ಲಾಸಿಕಲ್ ಟರ್ಮ್ ಇದೆ. ಅದೇನು ಅದಕ್ಕಿಂತ ಮುಂಚೆ ಒಂದಷ್ಟು ಸಾಂಗ್ಸ್ ಮಾಡಬೇಕಾಯಿತು, ಇದಾಯಿತು. ಆ್ಯಂಡ್ ಅಗೇನ್ ಒಂದು ಟೈಟಲ್ ಟ್ರ್ಯಾಕ್ ಅದು ಯಾರು ಹಾಡಬೇಕು ಅಂತ ಬಂದಾಗ ನಮಗೆ ಅವ್ರು ಬಿಟ್ಟರೆ ಇನ್ನು ದೊಡ್ಡ ಹೆಸರು ಇಲ್ಲವೇ ಇಲ್ಲ. ಸೊ ಅವ್ರ ಕೈಲಿ ಹಾಡಿಸೋದು ನನ್ನ ಒಂದು ಪುಣ್ಯ. ಸೊ ಅದು ಆ ಸಾಂಗ್ 3 ರಾಗದಲ್ಲಿದೆ, 3 ತಾಳದಲ್ಲಿದೆ. ಅಂದರೆ ಐ ಟುಕ್ ದಟ್ ಚಾಲೆಂಜ್. ಅಂದರೆ ಒಂದು ಸಾಂಗು ಅಂದರೆ ಜನಕ್ಕೆ ಅದು ಅನ್ನಿಸ್ಬಾರ್ದು, ಈಸಿಯಾಗಿರ್ಬೇಕು ಕೇಳೋದು, ಬಟ್ ಒಂದು ಸ್ವಲ್ಪ ಮ್ಯಾಸ್ ಅಪ್ರೋಚು ಇರಬೇಕು, ತುಂಬ ಮ್ಯಾಸ್ ಆಗಬಾರ್ದು. ಸೊ ತುಂಬ ಕ್ಲಾಸ್ ಆಗೇ ಇರಬೇಕು. ಬಟ್ ನಾನೇನೋ ಆ್ಯಸ್ ಅ ಮ್ಯೂಸಿಷಿಯನ್ ನನಗೇನೋ ಒಂದು ಖುಷಿ ಕೊಡಬೇಕು ವರ್ಕಲ್ಲಿ.
ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಖುಷಿ ಕೊಡ್ಬೇಕು ಆ ಮೊಮೆಂಟಲ್ಲಿ. ಸೊ ಹಾಗಾಗಿ ಅದು ಮಾಡ್ತಾ ಏನಂತಾರೆ ಒಂದು 3 ರಾಗ ಒಂದೇ ಸಾಂಗಲ್ಲಿ ಡಿಫ್ರೆಂಟಾಗಿ ಚೇಂಜ್ ಆಗುತ್ತೆ. ಆ್ಯಂಡ್ ದೆನ್ ಇದಾಗುತ್ತೆ ಏನಂತಾರೆ ತಾಳ ಚೇಂಜ್ ಆಗುತ್ತೆ. ಸೊ ಆ ಥರ ಆಯಿತು. ಸೊ ಎಸ್, ಡೆಫಿನೆಟ್ಲಿ. ಅಂದರೆ ಅವರು ಬಹಳ ದೊಡ್ಡ ಗಾಯಕರು. ಆ್ಯಂಡ್ ನೀವು ಒಂಥರ ನಮಗೆ ನೋಡಿದಾಗ ಹೇಗೆ ಅನ್ಸುತ್ತೆ, ಈ ಜನ್ರೇಷನ್ಗೆ ಬಿಲಾಂಗ್ ಆಗುವಂತಹ ವ್ಯಕ್ತಿ. ಇವರಿಬ್ಬರ ಒಂದು ಕಾಂಬಿನೇಷನ್ ಹೆಂಗೆ ಬರುತ್ತೆ ಅನ್ನೋದೇ. ಆ್ಯಂಡ್ ಇಟ್ ವರ್ಕ್ಡ್ ಔಟ್ ರಿಯಲಿ ವೆಲ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇಷ್ಟೆಲ್ಲ ಮಾಡಿದ್ದೀರಾ ನೀವು. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ಅಂತ ತಿಳ್ಕೊಳ್ಳೋದು ಬಹಳ ಕುತೂಹಲ ಇದೆ. ಓಕೆ, ಸೊ ಫೈನಲಿ ಅದೇ ಏನದು ಮ್ಯೂಸಿಕ್ ಅನ್ನೋದು ನಡೀತಾ ಇದೆ. ಟೆಲಿವಿಷನ್ ಬಿಡಲ್ಲ, ಅವರು ಬಿಡ್ತಿಲ್ಲ, ನಾನು ಬಿಡ್ತಿಲ್ಲ. ಸೊ ಟೆಲಿವಿಷನ್ ನಡೆಯುತ್ತೆ. ಟೆಲಿವಿಷನ್ಸ್ ಒಂದೆರಡು 3 ಸೀರಿಯಲ್ಸು, 2 ರಿಯಾಲಿಟಿ ಶೋ ಇವಾಗ ತಕ್ಷಣಕ್ಕೆ ನಡೀತಾ ಇದೆ. ಅದು ಬಿಟ್ಟರೆ ಸಿನಿಮಾ ಮ್ಯೂಸಿಕ್ ನಡೀತಾ ಇದೆ. ಅದಾದಮೇಲೆ ಬಹುದಿನದ ಏನಂತಾರೆ ಪೆಂಡಿಂಗ್ ಆ್ಯಂಡ್ ಕನಸು ಕೂಡ ಡೈರೆಕ್ಷನ್ ಮಾಡಬೇಕು ಅನ್ನೋದು. ಸೊ ನಾವು ಒಂದು ಸ್ವಲ್ಪ ಅದಕ್ಕೆ ಒಂದು ಏನಂತಾರೆ ತುಂಬ ಸಿನಿಮಾಗಳು ಒಪ್ಕೋತಾ ಇಲ್ಲ, 1-2 ಸಿನಿಮಾ ನಡೀತಾ ಇದೆ. ಆ್ಯಂಡ್ ಸಿನಿಮಾ ವರ್ಷಾನ್ಗಟ್ಲೆ ತೊಗೊಳುತ್ತಲ್ಲ. ಸೊ ಹಾಗಾಗಿ ನಾವು ಐ ಆಮ್ ವರ್ಕಿಂಗ್ ಆನ್ ನನ್ನ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ. 1-2-3 ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಈ ವರ್ಷದಲ್ಲಿ ಒಂದು ಸಿನಿಮಾ ಆದರೆ ಆಗ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಇದರಲ್ಲಂತೂ ಆಗುತ್ತೆ. ಸೊ ಡೈರೆಕ್ಷನ್ ನಡೀತಾ ಇದೆ. ಆ್ಯಂಡ್ ಅಷ್ಟೇ, ಇವಾಗ ಸದ್ಯಕ್ಕೆ ಅದೇ ಪ್ರೊಡಕ್ಷನ್ ಡೈರೆಕ್ಷನ್ ಅದು ನಡೀತಾ ಇದೆ. ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದು ನಡೀತಾ ಇದೆ. ಖಂಡಿತ. ಆ್ಯಂಡ್ ಐ ಮಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್. ಒಂದು ಈ ಇಂಟರ್ವ್ಯೂಲಿ ಖುಷಿಯಾಗಿದ್ದ ವಿಷಯ ಏನಂದರೆ, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿನೂ ವರ್ಕ್ ಮಾಡಿದ್ದೀರಾ. ಆ ಒಂದು ಟೈಮ್, ಯಾಕಂದರೆ ನೀವು ಮಾತಾಡ್ತಿದ್ರೆ ನಾವು ಆ ಕ್ಯಾಮ್ರಾದಲ್ಲಿ ಆ ಲೊಕೇಶನಲ್ಲಿ ಏನೋ ಇದ್ವಿ ಅನ್ನೋ ಥರ ಫೀಲಿಂಗ್ ಆಯಿತು. ಆ ಓಲ್ಡ್ ಸ್ಕೂಲ್ ಫಿಲ್ಮಿಂಗ್ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಆ್ಯಂಡ್ ರೀಸೆಂಟಾಗಿ ಈವರೆಗಿನ ಒಂದು ಮ್ಯೂಸಿಕ್ ಇರಬಹುದು, ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ವಿ ಸ್ಪೋಕ್ ಅ ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ನಿಮ್ಮ ಬಗ್ಗೆ ಬಹಳಷ್ಟು ವಿಷಯಗಳು ಗೊತ್ತಾಯಿತು. ಇಟ್ ವಾಸ್ ಅ ವೆರಿ ಫನ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಮಾಧ್ಯಮ ಅನೇಕ ಪರವಾಗಿ ನಿಮ್ಮ ಮುಂದಿನ ಪ್ರಾಜೆಕ್ಟ್. ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ಆ್ಯಂಡ್ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು.